ದೈವ ತಾಯಿ ಜೋಕುಳ ತಾಯಿ ವಿಕ್ರಮಾಯ ಕೈ 10:40 ಎಲ್ಲಿ ಇನ್ನು ಇಷ್ಟ ಜನನಾ ಸ್ಟಿಲ್ ಮೋರ್ ಟು ಕಮ್ ರಕ್ಷತ್ ವೈ ಕಾಂಟ್ ಯು ಸ್ಪೀಕ್ ರಕ್ಷತ್ ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಹಲೋ ಎನಿ ಪ್ರಾಬ್ಲಮ್ ಫಾರ್ ಯು ಟು ಸ್ಪೀಕ್ ಅದು ನಾನು ಕಳ್ಸಿದ ಆಡಿಯೋದಲ್ಲಿ ಇದು ಲೈಕ್ ವಿಡಿಯೋದಲ್ಲಿ ಆಡಿಯೋ ಕೇಳಿಸುತ್ತಾ ಟಿಂಗ್ 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 ಅಂತ ಸೌಂಡ್ ಆಗ್ತಾ ಇತ್ತು ಅದು ನನಗೆ ಕೇಳಿಸ್ತಿರಲ್ಲ ಈ ಕಡೆ ಗೂಗಲಲ್ಲಿ ಇದು ಮಾಡ್ತಿದ್ನಲ್ಲ ಸೊ ಅದು ಚೆಕ್ ಮಾಡ್ತಾ ಇದ್ದೆ. ಹೌದಾ ಶೇರ್ ಮಾಡಕ್ಕ ಚೆನ್ನಾಗಿತ್ತಾ? ಸಾಕು ಬೇಜಾನಾಯ್ತು ಶೇರು ಲಾಸ್ಟ್ ಲಿಂಕ್ಡ್ಇನ್ಗೆ ಹಾಕಿ ಮಾಡೋಣ ಅಂತ. ನಾನು ಸ್ಕ್ರೀನ್ ಶೇರ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೆ. ತೋರಿಸ್ಬೇಕಾರೆ ಸ್ಕ್ರೀನ್ ಶೇರ್ ಮಾಡಿ ಅಡ್ಡಿಲ್ಲ ಅಡ್ಡಿಲ್ಯಾ ಅಕ್ಕಂಗಾರೆ ಅಡ್ಡಿಲ್ಲ ಅಡ್ಡಿಲ್ಲ ಅಕ್ಕ ತಾಡಿ ನಾನು ಅದನ್ನು ಓಪನ್ ಮಾಡ್ಕಲ್ ತಗಡ ಮತ್ತೆ ದೇವ್ರೆ ಎಲ್ಲರೂ ಇತ್ತ ಎಲ್ಲ ಆಯ್ತು ಮಾರ್ಯ ಅದು ಸ್ಕಾಲರ್ಶಿಪ್ ಅಂತ ಕೇಳಿದ್ನಲ್ಲ ಅದು ಏನೋ ಅದು ಹೇಳಿಲ್ಲ ಅಂದ್ರೆ ಮುಚ್ಚಿಟ್ಟಂಗೆ ಆಗಲ್ವಾ ಹಂಗೆ ಹಿಂಗೆ ಅಂತ ತಲೆ ತಿಂದಿದ್ರು. ಇಲ್ಲ 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 ಬೇಸಿಕ್ಲಿ ಅಲ್ಲಿ 2 ಥರದ ಸ್ಕಾಲರ್ಶಿಪ್ ರೀಸನ್ಸ್ ಕೇಳ್ತಾರೆ. ಒಂದು ಕಾಲೇಜವರು ನಿಮಗೆ ಸ್ಕಾಲರ್ಶಿಪ್ ಅಂದರೆ ನೀವು ಸ್ಕಾಲರ್ಶಿಪ್ ಥ್ರೂ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ದೀರಾ ಅನ್ನೋದೊಂದು ಬರುತ್ತೆ. ಮುಚ್ಚಿಡಕ್ಕೆ ಅವರೇ ನಿಮಗೆ ಸ್ಕಾಲರ್ಶಿಪ್ ಕೊಡಲ್ಲ ಟಾಟಾದವರು. ನಾನು ಅದೇ ಹೇಳ್ದೆ ಅಲ್ಲ ಆದ್ರೂ ಸುಳ್ಳು ಹೇಳ್ದಂಗೆ ಆಗುತ್ತಲ್ಲ ಅಂತ ಹೇಳ್ದೆ. ಅದು ಒಂದೊಂದ್ಸತಿ ಸ್ಕಾಲರ್ಶಿಪ್ ಫಿಕ್ಸ್ ಮಾಡ್ಕೊಂಡು ನನಗೆ ಅದೇ ಒಂದೊಂದ್ಸತಿ ಅದೇ ಸ್ಕಾಲರ್ಶಿಪ್ ಅಂತ ಏನಿರಲ್ಲ. ನಾವೆಲ್ಲ ನೋ ಕೊಟ್ಟಿದ್ವಿ, ನಮಗೆಲ್ಲ ಅದು ಇರಲಿಲ್ಲ. ಮತ್ತು ನಿಮಗೆ ಫಾರ್ಮ್ಯಾಟ್ ಸಿಂಪಲ್ ಆಗಿ ಮಾಡಿದ್ದಾರೆ. ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಮತ್ತು learning.tcs ಹಬ್ಬಲ್ಲಿ ಬಂದುಬಿಟ್ಟು ಡಾಟಾ ಫಿಲ್ ಮಾಡಿ ಎಲ್ಲ ಇತ್ತು. ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಇದೆ ಅನ್ಕೊಂತೀನಿ. ಅದಕ್ಕಾಗಿ ಎಲ್ಲಾಯಿತು ಚೆನ್ನಾಗೇ ಮಾಡಿದ್ದೆ ಕಣೆ. ಕೇಳ್ತಿಲ್ಲ ಸೌಂಡು? ಇಲ್ಲ ಸೌಂಡ್ ಬರ್ತಿಲ್ಲ. ಅಲ್ಲ ನಮಗೆ ಕೇಳಿಸ್ತೆ, ಬೇರೆಯವ್ರಿಗೆ ಮೇ ಬಿ ಇದಾಗುತ್ತೆ. ಅದೇ ಅದೇ ಅದ್ರಲ್ಲಿ ಏನೋ ಇದೆ ಲೈಕ್ ಆಡಿಯೋ ಏನೋ ಇದೆ ಮೀಟಲ್ಲಿ ನೀವು ಶೇರ್ ಮಾಡುವಾಗ ಅದು ಸೆಟ್ಟಿಂಗ್ಸಲ್ಲಿ ಪರ್ಮಿಷನ್ ಕೊಡಬೇಕು. ಏನು ಪ್ಲೀಸ್ ಏನು ಎಷ್ಟು ಜನ ಇದನ್ನು ಕೇಳಿದ್ದೀರಾ? ಬಿದ್ದಾಗ ಯಾರು ಬರಲಿಲ್ಲ, ಎದ್ದಾಗ ಕಾಲು ಎಳಿದ್ದೀರ, ಆವಾಗಲೇ ಆವಾಗ ಆಡ್ಸೋಕ್ಕಾಗಲ್ಲ, ಇವತ್ತೇನು ಕಿತ್ಕೊಂತೀರ? ನಾನೇ ಒಂದ್ಸತಿ ಹಾಕೊಂಡಿದ್ದೆ ಸ್ಟೇಟಸಿಗೆ, ಚೆನ್ನಾಗಿತ್ತು ಅನಿಸ್ತು. ಎಲ್ಲ ಇವಾಗ ತಿಂಡಿ ಮಾಡ್ಕೊಂಡು ಪ್ಲೇಟ್ ತೊಳೆದ್ಬಿಟ್ಟು ಕಾಫಿ ಕೊಡ್ಕೊಂಡು ಬರ್ತಾ ಇದ್ದಾರೆ 10:40. ಬೇಕಂಡ್ರು ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕಾಯ್ತಾ ಇದ್ದಾರೆ ಕಾಗ್ನಿಸೆಂಟ್ ಎಕ್ಸಾಮ್ ಬರೆಯೋಕ್ಕೆ. ಹೊಡೆದೇ ಬಿಡ್ತಾರೆ ನನ್ನ. So to begin with, 1 second. ಮೇ ಬಿ ಅದನ್ನು ಸ್ಕ್ರೀನ್ ಶೇರ್ ಮಾಡ್ತಾನೆ ಏನೋ ಸೆಟ್ಟಿಂಗ್ ಮಾಡಬೇಕು ಅಂತ ಇದೆಯಾ?
ಓನ್ ನಾಟ್ ಕನೆಕ್ಟ್. ಯಾಕೆ ಹಿಂಗಾಗ್ತದೆ? ಇವಾಗಲೂ ಇಲ್ವಾ ಸೌಂಡು? ಇವಾಗಲೂ ಬರ್ತಿಲ್ವ ರಕ್ಷಿತ್ ಸೌಂಡು? ಇದೆಯಾ ರಕ್ಷತ್ ಸೌಂಡ್ ಬರ್ತಿದ್ಯಾ? ಇಲ್ವಾ ರಕ್ಷತ್? ಬರ್ತಿದ್ಯಾ? ಹಾ ಕೇಳಿಸ್ತಿದೆ. ಎಲ್ಲ 21 ಇದ್ದೀರಾ ಇದರಲ್ಲಿ? ಯಾರಾದ್ರೂ ಮಿಸ್ ಆಗಿದ್ದೀರಾ? ಏನೋ ಮಾಡೋಣ ಹುಡುಗ. ಮೆಮೊರೇಬಲ್ 10 days of boot camp. 5, 10, 15, 21. Perfect. Thank you for participating. Yeah, fine. ಹೊಸ ಹೊಸ ಮುಖಗಳು. ಟಿ ಪಿ ಚೇಂಜ್ ಮಾಡಿದ್ದೀರಾ ಅಥವಾ ಐ ಮೀನ್ ಪ್ರೊಫೈಲ್ ಪಿಕ್ಚರ್ ಚೇಂಜ್ ಮಾಡಿದ್ದೀರಾ ಅಥವಾ ಫಸ್ಟ್ ಟೈಮ್ ಬರ್ತಿದ್ದೀರಾ ಗೊತ್ತಿಲ್ಲ. ಹೊಸ ಹೊಸ ಮುಖ ಕಾಣ್ತಿದೆ, ಅದೇ ಹೊಸದು ಕಾಣ್ತಿಲ್ಲ. ಫೈನ್. ದ ಲಾಸ್ಟ್ ಡೇ ಆಫ್ ದ ಸೆಷನ್, ಡೇ 10. I think we had a best moment till now. ಯಾರಾದರೂ ಫೀಡ್ಬ್ಯಾಕ್ ಫಾರ್ಮ್ ಮಾಡದೇ ಇದ್ದರೆ ಆದಷ್ಟು ಬೇಗ ಸ್ವಲ್ಪ ಫೀಡ್ಬ್ಯಾಕ್ ಫಾರ್ಮ್ ಫಿಲ್ ಮಾಡಿಬಿಡಿ. ನಾಳೆ ಮಾರ್ನಿಂಗ್ ಮಾಡಿ ಅಂತ ಇತ್ತು, ಬಟ್ ಏನೋ ಇವತ್ತೇ 10:30 ಒಳಗೆ ಅಂದರೆ ಲೈಕ್ ಸೆಷನ್ ಮುಗಿಯೋದ್ರೊಳಗೆ ಮಾಡಿದ್ರೆ ಚೆನ್ನಾಗಿರೋದು. ಸೊ ದಟ್ ವಿ ಕುಡ್ ಸಿ ಹೌ ಮೆನಿ ಆಫ್ ಯು ಹ್ಯಾವ್ ರೆಸ್ಪಾಂಡೆಡ್ ಸಚ್. ಹೇಗಿದೆ ಸೆಷನ್? ಸೊ ಟುಡೇಸ್ ಸೆಷನ್ ವಿಲ್ ಬಿ ಲೈಕ್ ಲೈಕ್ 1-on-1, ನಾಟ್ 1-on-1, 1-on-100s. ಆರಾಮಾಗಿ ಮಾತಾಡಬೇಕು, ಎಲ್ಲರೂ ಮಾತಾಡಬೇಕು. ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ಶೇರ್ ಮಾಡಿ, ಏನೇ ಪ್ರಾಬ್ಲಮ್ ಇದ್ದರೆ ಶೇರ್ ಮಾಡಿ, ಏನಾದ್ರು ಎಕ್ಸೈಟಿಂಗ್ ಮೂಮೆಂಟ್ಸ್ ಇದ್ದರೆ ಶೇರ್ ಮಾಡಿ. ಎನಿಥಿಂಗ್ ಇನ್ ಲೈಫ್, ಎನಿ ಹ್ಯಾಪಿನೆಸ್ ದಟ್ ಯು ಹ್ಯಾಡ್ ಇನ್ ಲೈಫ್, ಎನಿ ಸ್ಯಾಡ್ನೆಸ್ ದಟ್ ಯು ಹ್ಯಾಡ್ ಇನ್ ಲೈಫ್, ಹೌ ಡಿಡ್ ಯು ಓವರ್ಕಮ್? ಆರ್ ಯು ಸ್ಟಿಲ್ ಸ್ಟಕ್ ಇನ್ ದ್ಯಾಟ್? ಹೌ ಶುಡ್ ಯು ಓವರ್ಕಮ್? ನಾನೇನು ಹೇಳಲ್ಲ, ಲೈಕ್ ನನಗೆ ಹಿಂಗೆ ಚೇಂಜ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಿದೆ ಅಂತ ನೀವೇ ಹೇಳಬೇಕು. ನಾನು ಅದು ಕರೆಕ್ಟ್ ಇದೆಯಾ ಇಲ್ವ ಅಂತ ನಾನು ಹೇಳ್ತೀನಿ. ಸೊ ವಿಲ್ ಬಿ ಮೇಕಿಂಗ್ ಇಟ್ ಎವ್ರಿಥಿಂಗ್ ಫನಿ ಸೆಷನ್. ಎವ್ರಿ ಒನ್ ಕ್ಯಾನ್ ಇವನ್ ಮೇಕ್ ಫನ್ ಆಫ್ ಮೀ ಆಸ್ ವೆಲ್. ಸೊ ನಾಟ್ ಟು ಮೇಕ್ ಇಟ್ ಟು ಲೇಟ್, ವಿಲ್ ಸ್ಟಾರ್ಟ್ ಫ್ರಮ್ 1-on-1. ಒಬ್ಬರೊಬ್ಬರೇ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ನ, ನಿಮಗೆ ಏನು ಖುಷಿ ಸಿಗುತ್ತೆ ಲೈಫಲ್ಲಿ, ಏನಕ್ಕೆ ಬೇಜಾರಾಗುತ್ತೆ, ನಿಮ್ಮ ಬಗ್ಗೆ ನೀವಾಗಿ ಸಣ್ಣಕ್ಕೆ ನೋಡೋಣ. ಇಷ್ಟು ಜನರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲ ಬ್ರೋ ಅಂತೀರ, ನಮ್ಮ ಸಿಸ್ಸು ಬ್ರದರ್ಸ್ ಎಲ್ಲ ಹೆಂಗಿದ್ದಾರೆ ಅಂತ ನಾನು ನೋಡ್ತೀನಿ. ಎಂಥವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ. ಸೊ ವಿಲ್ ಸ್ಟಾರ್ಟ್. ಎವ್ರಿ ಒನ್ ಲೈಕ್ ಒನ್ ಕ್ಯಾನ್ ಅನ್ಮ್ಯೂಟ್ ಆ್ಯಂಡ್ ಒನ್ ಕ್ಯಾನ್ ಸ್ಪೀಕ್. ಡೂ ಇಟ್ ಕ್ವಿಕ್. ಬೇಗ ಮಾಡಿ, ಟೈಮ್ ವೇಸ್ಟ್ ಮಾಡೋದಲ್ಲ. ನಿಮಗೂ ಟೈಮ್ ಪ್ರೀಷಿಯಸ್, ನನಗಂತೂ ಸಖತ್ ಪ್ರೀಷಿಯಸ್. ಇವಾಗ ಏನೂ ಓದಿಲ್ಲ ನಾನು, ಒಂದೇ ಸಬ್ಜೆಕ್ಟ್ ಮುಗಿಸಿರೋದು ನಿನ್ನೆಯಿಂದ. ಇನ್ನೂ 2 ಸಬ್ಜೆಕ್ಟ್ ಮುಗಿಸೋಕಿದೆ. ಮುಕ್ಕಾಲು ಗಂಟೆ ತಗೊಂಡೆ ಒಂದು ಸಬ್ಜೆಕ್ಟ್ ಮುಗಿಸೋಕ್ಕೆ. ತುಂಬ ಟೈಮ್ ಆಯಿತು. ಚಲೋ ಮಾತಾಡ್ರಮ್ಮ, ಇವತ್ತು ಕೊನೆ ದಿವಸನಾದರೂ ಅಟ್ಲೀಸ್ಟ್ ದ ಲಾಸ್ಟ್ ಡೇ. ಪ್ಲೀಸ್ ಕಮ್ ಔಟ್ ಆ್ಯಂಡ್ ಸ್ಪೀಕ್ ಸಮಥಿಂಗ್, ಎನಿಥಿಂಗ್. ಅಟರ್ ನಾನ್ಸೆನ್ಸ್, ಅಟರ್ ಅ ಜೋಕ್, ಏನಾದರೂ ಒಂದು ಇನ್ಸಿಡೆಂಟ್ನ ಹೇಳಿ, ಒಂದು ಮೂಮೆಂಟ್ನ ಹೇಳಿ, ಶೇರ್ ಮಾಡಬೇಕು ಅಂತ ಅನ್ಸಿರೋದನ್ನ. ಯಾರೂ ಇಲ್ವೇ ಮಾತಾಡೋರು? ಬೇಜಾರಾಗ್ತಿದೆ. ಇಫ್ ಯು guys are good at singing, I had 2 persons who are good with singing. I need them to sing a song for me. I have done so much for them. I think they must do at least these things for me. The one who are good at singing, please unmute yourself.
ನಾನೇ ಮಾಡಿಸಿ ಹಾಡ್ಸೋ ಬದಲು ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಆಡೋದು ಬೆಟ್ರ್. ನಾನು ಯಾರನ್ನಾರನ್ನೂ ಅನ್ಮ್ಯೂಟ್ ಮಾಡ್ಬಿಟ್ಟು ಹಾಡ್ಸೋದು ಬೇಕಾ? ಸುಮ್ಮನೆ ನೋಡಿ, ನೀವು ಹಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ ಹಾಡೋಕ್ಕೆ ಬರ್ದಿರೋರೆಲ್ಲ ಹಾಡಬೇಕಾಗುತ್ತೆ. ಏನು ಇವಾಗ ಅನ್ಮ್ಯೂಟ್ ಮಾಡಲ್ಲ ಯಾರು? ಓ ರಕ್ಷತ್, ರಕ್ಷತ್ ಇಸ್ ಮೈ ವಾಯ್ಸ್ ಆಡಿಬಲ್? ಇವನು ಎಲ್ಲಿಗೆ ಹೋಗ್ತಾನೆ 2 ನಿಮಿಷಕ್ಕೆ? ರಕ್ಷತ್ busy guy. As I said, to unmute yourself and speak. See, there are someone who are leaving the sessions. No problem. Even 19 is happy for me because I have that 19 who will surely speak. ಅವನೇ ಬಿಟ್ಟ ಪುಣ್ಯಾತ್ಮ. ಆಹಾ. I think everyone should unmute yourself. If someone has a problem with echo, just mute it for some time so that others can speak. Everyone do unmute yourself. ಒಬ್ರೊಬ್ರೆ ಅನ್ಮ್ಯೂಟ್ ಮಾಡಿ, ಎಲ್ಲಿ ಎಕೋ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಒಬ್ರೊಬ್ರೆ ಅನ್ಮ್ಯೂಟ್ ಮಾಡಿ. ತಿಂಡಿ ತಿಂತಿದ್ರು ಹೇಳಿ ಅಂತ ತಿಂದ್ರು ತೊಂದರೆ ಇಲ್ಲ. ದಿಸ್ ಇಸ್ ಅ ಫನಿ ಪಾರ್ಟ್ ಆಫ್ ದ ಸೆಷನ್. ದ ಥಿಂಗ್ ಇಸ್ ದಟ್ ಐ ಮೇ ಮೀಟ್ ಆಲ್ ಆಫ್ ಯು ಗೈಸ್, ಐ ಮೇ ನಾಟ್. ಸೊ ಲೆಟ್ಸ್ ನೋ ಅವರ್ ಸೆಲ್ಫ್ಸ್ ಇನ್ ಅ ವೆರಿ ಗುಡ್ ವೇ. ನಿಮ್ಮಲ್ಲಿ ಸ್ವಲ್ಪ ಜನ ನನಗೆ ಸ್ವಲ್ಪ ಚೆನ್ನಾಗಿ ಗೊತ್ತು, ಸ್ವಲ್ಪ ನನಗೆ ಗೊತ್ತಿಲ್ಲ. ಆ ತಿಂಡಿ ಯಾರೇ ತಿಂಡಿ ಆಯ್ತನ್ರಿ? ಆಯ್ತು. ಏನು ತಿಂದ್ರಿ? ನಿಮ್ದು? ನಮ್ದು ಆಯ್ತು. ಏನು ತಿಂದ್ರಿ? ರೈಸ್. ರೈಸ್? ಬೆಳಗ್ಗೆ ರೈಸ್ ತಿಂತೀರಿ ನೀವು? ಆಯ್ತು. ನಾನಲ್ಲಿ ನನಗೆ ಯಾಕೆ ಬೊಗಳ್ತೀನಿ? ನಾಯಿ ಬೊಗಳಕತ್ತದ ನನ್ನ ನೋಡಿ. ಅಲ್ಲೇ ಸುಮ್ಮನೆ ಕೊಂಡ್ರಲ್ಲ ಅಪ್ಪ. ಯಾಕ ರಕ್ಷತ್ ಇಸ್ ಮೈ ವಾಯ್ಸ್ ಆಡಿಬಲ್? ಇದೆಯೇನಾ? 2 ನಿಮಿಷಕ್ಕೆ ಹೋಗ್ತಿಲ್ಲ. ಹಾ, ಇವಾಗ ಬಂದೆ. ಎಲ್ಲಿ ಹೋಗಿದ್ದಪ್ಪ? ಈ ಕಾಲ್ ಬಂದಿತ್ತು ಅದಕ್ಕೆ. ನಿಮ್ಗೆ ಕಾಲ್ ಬರ್ತಾವ? ನಮ್ಮ ಟೀಮ್ ಮೇಟ್ಸ್ ಕಡೆಯಿಂದ. ಏನಂತೆ? ಏನಂತೆ? ಮುಗಿತಾನ ರೋದ್ನ? ರಿಮೋಟ್ ತಗೊಂಡ್ರೆ ಬೆಸ್ಟ್ ಅಂತೆ. ರಿಮೋಟಲ್ಲಿ ಜಾಸ್ತಿ ಶಾರ್ಟ್ ಲಿಸ್ಟ್ ಆಗಿದೆ TCS ಅಂದ್ರು. ರಿಮೋಟಲ್ಲಿ ಜಾಸ್ತಿ ಶಾರ್ಟ್ ಲಿಸ್ಟ್ ಆಗಿದೆ ಅಂತ? ಚೆನ್ನಾಗಿದೆ. ಇದು ಸಿದ್ಧಾರ್ಥ ಸರ್ ಹಂಗೆ ಹೇಳಿದಂತೆ ಸೆಷನ್ ಅಲ್ಲಿ. ಹೌದಾ? ನನಗೆ ಹಿಂಗೆ ಯಾಕೆ ಹಂಗೆ ಅನ್ಸಿಲ್ಲಪ್ಪ. ಅದಕ್ಕೆ ನೆಟ್ವರ್ಕ್ ಚೆನ್ನಾಗಿದ್ರೆ ನೋಡಪ್ಪ ಅಂತ. ರೆಡ್ಮಿ ಫೋನ್ ರಿಪೇರಿ ಕೊಟ್ಟಿದ್ದೆ, IAS ಸಾಫ್ಟ್ವೇರ್ ಹಾಕೊಟ್ಟಿದ್ದಾನೆ. ರೆಡ್ಮಿ ಫೋನಲ್ಲಿ ಆ್ಯಪಲ್ ಸಿಂಬಲ್ ತೋರಿಸ್ತಾ ಇದೆ, ಖುಷಿ ಆಗ್ತದೆ. ಯಾರು ಮಾತಾಡಲ್ಲ ನೋಡಿ, ಏನು ಮಾಡೋಣ ಹಿಂಗಿದ್ರೆ? 17 ಜನ ಇದ್ದಾರೆ ನಮ್ಮಿಬ್ಬರನ್ನ ಬಿಟ್ಟು. ಒಬ್ಬರು ಮಾತಾಡ. ತಿಂಡಿ ಆಯ್ತೇನ್ರಮ್ಮ? ತಿಂಡಿ ತಿಂತಿರೋದಲ್ಲ? ಯಾರು ಮಾತಾಡ? ನೋ. ಏನು ತಿಂತಿದ್ಯಾ ಆವಾಗಿಂದ? ಅರ್ಧ ಗಂಟೆ ಆಯ್ತಲ್ಲ. ಅಲ್ಲ, ಅವಳಿಗೆ ತಿಂಡಿ ತಿಂತಿರೋಳತಿ ನರ್ವಸ್ನೆಸ್ ಇರಲ್ಲ, ಹೊಟ್ಟೆ ತುಂಬ ತಿಂತಾಳೆ. ಏನು ನರ್ವಸ್ನೆಸ್ ಇಲ್ಲ, ತುಂಬ ತಗೊಂತಾಳೆ ಅನ್ಸುತ್ತೆ ಅವಳು. ಹ್ಯಾವಿಂಗ್ ಡಿಡ್ ಐ ಮೇಕ್ ದ ಸೆಷನ್ ಸೋ ಅರ್ಲಿ? ಐ ಶುಡ್ ಹ್ಯಾವ್ ಮೆನಿಟ್ ಅಟ್ 12:30. ಆವಾಗ ಮಧ್ಯಾಹ್ನ ಊಟ ಮಾಡ್ತಿರ್ತೀನಿ ನೀವು. ಇನ್ನು ಎಷ್ಟೊತ್ತಿಗೆ ಮಾಡಲಿ ನಾನು? ಸಂಜೆ ಮಾಡಿದ್ರೆ ಮಧ್ಯಾಹ್ನ ತಿಂದರೆ ನಿದ್ರೆ ಮಾಡೋಣ ಅಂದ್ಕೊಂಡು ಮಲಗಿರ್ತೀರ. ಇನ್ನೇನು ಎದ್ರ ಸೀದಾ ಊಟಕ್ಕೆ ಹೋಗ್ತೀರ, ಮುಗೀತು. ಯಾಕಾರು ಭಾನುವಾರ ಮಾಡ್ತಾನೋ ನನ್ನ ಜೀವ ಹಿಂಡಕ್ಕೆ? ಕಾಯೋಣ ಇವ್ರು ತಿಂಡಿ ತಿನ್ನೋ ತನಕ. ತಿಂಡಿ ತಿಂದ ಮೇಲೆ ಅವರು ಮಾತಾಡ್ತಾರೇನೋ. ಏನು ತಿಂಡಿ ತಿಂತಿದೆ ಶುಭ? ಆದವ್ರನ್ನ ಕೇಳಿ. ಆದವ್ರು ಮಾತಾಡಲ್ಲ ಅಲ್ಲ. ಒಬ್ಳೇನೋ ರೈಸ್ ತಿನ್ನಲ್ಲ, ಪಲಾವ್. ಅದಕ್ಕೆ ಸರಿಯಾಗಿ ತಗೊಂತಿದ್ದಾಳೆ ಅವಳು. ತಿನ್ನು ತಿನ್ನು ತಿನ್ನು. ತೇಜಸ್ವಿನಿ ಏನು ತಿಂತಿದ್ಯಮ್ಮ? ಇಲ್ಲ, ಸ್ವಲ್ಪನೇ ಲೇಟ್ ಆಗಿ. ತೇಜಸ್ವಿನಿ ಏನು ತಿಂತಿದ್ದಾಳೆ? ಎಷ್ಟು ರೊಟ್ಟಿ ತಿಂತೀಯ ನೀನು?
4 2 2 ಅಯ್ಯೋ ರೊಟ್ಟಿಗೇನು ಸೈಡಿಗೆ ಜೊತೆ ಜೋನಿ ಬೆಲ್ಲ ಹಾ ಇದು ಅಪ್ಪಟ್ಟ ಘಾಟಿ ಘಾಟಿ ನೀರು ಬೆಲ್ಲ ಇರಲಿಲ್ವಾ? ಇಲ್ಲ. ಮತ್ತೆ ಎಲ್ಲದವರೆಲ್ಲ ಅವರ್ ಬ್ಯೂಟಿಫುಲ್ ಸ್ಪೀಕರ್ಸ್. ಅಣ್ಣ ಪ್ಲೀಸ್ ನೆಕ್ಸ್ಟ್ ಟೈಮಿಂದ ಸೆಷನ್ ಮಾಡಿ ಅಂದಳೆಲ್ಲದಳ ಹೆಸರೇನು ಬರ್ತದೆ ನಂಗೆ ಅನ್ವಿತಾ. ಅವಳು ತಿಂಡಿ ತಿಂತಿದ್ದಾಳ? ಇಲ್ಲ ಆಯ್ತು. ಆಯ್ತಾ? The softest voice, two softest voice that I've heard in this session is one from Anvita, one from Purnima. Softest. ಪ್ಲೀಸ್ ಅಣ್ಣ ನೆಕ್ಸ್ಟ್ ನೀವು ಸೆಷನ್ ಮಾಡಿ. ಏನು ತಿಂಡಿ ತಿಂದೆ ಅಮ್ಮ? ರೊಟ್ಟಿ. ಏನು ಎಲ್ಲರ ಮನೇಲಿ ರೊಟ್ಟಿ? ರೊಟ್ಟಿಗೆ ತರಕಾರಿ ಪಲ್ಯ. ತರಕಾರಿಗಳು ಸುಮಾರು ವೆರೈಟಿ ಇದಾವೆ, ಅದರಲ್ಲಿ ಯಾವುದು? ಮಿಕ್ಸ್ ವೆಜಿಟೇಬಲ್ಸ್. ಇದು ಆ್ಯಕ್ಚುಲಿ ಇದ್ದಿದ್ದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪಲ್ಯ ಮಾಡಿಬಿಟ್ಟು ಖಾಲಿ ಮಾಡೋದು. ಆಲ್ ಮಾಮ್ಸ್ ಡೂ ದ್ಯಾಟ್. ನೀನು ಅಡುಗೆ ಮಾಡಿದ್ದ ಅಥವಾ ಅಮ್ಮ ಮಾಡಿಟ್ಟು ತಿಂದಿದ್ದ? ಅಮ್ಮ. ತಾವು ಮಾಡಲ್ವೇ? ತಿಂಡಿ ಎಲ್ಲ ಮಾಡಕ್ ಬರಲ್ಲ. ತಿನ್ನಕ್ಕೆ ಬರುತ್ತೆ. ಹಾ. ಬೇಸ್. ಅಮ್ಮನಿಂದ ಪಲಾವ್ ತಿಂದಾಗಿಲ್ಲ. ತಂಪಿತೈತೆ ಫಾರಂ ನೋಡಿ ಒಬ್ಬೊಬ್ರನ್ನ ಇನ್ವೆಸ್ಟಿಗೇಟ್ ಮಾಡಿ. ಹಂಗಂತ್ಯಾ? ಹಾ. ಹುಡುಕ್ ಬಿಟ್ಟಾರ ಇನ್ಸ್ಟಾಗ್ರಾಮ್ ಹಾಕ್ದಂಗೆ ಕೇಕ್ ಮಾಡಾರ ಅಂದಂಗೆ ಎಲ್ಲ ಇಟ್ಟಿದ್ದೆ ಫೀಡ್ ಬುಕ್ ಮಾರ್ಕ್ಸಿಗೆ ಹಾಕಿ. ತರ್ಟಿ ರೆಸ್ಪಾನ್ಸಸ್ ಇಷ್ಟು ಬೇಗ? ಯಾರ ನೋಡದೇ ಇರೋ ಹೆಸರುಗಳೆಲ್ಲ ಇದ್ದಾವೆ ಇದರಲ್ಲಿ. ಇದು ಚೆನ್ನಾಗಿದೆ, ಬೇಕಾದರೆಲ್ಲ ಸಿಕ್ಕಿದ್ರು ಮಾತ್ರ. ಇವಾಗ ಒಬ್ಬೊಬ್ಬರನ್ನ ಸೆಂಟ್ರಲ್ಲಿ ಎತ್ತೋಣ. ಏರೋನಾಟಿಕಲ್, ಕಂಪ್ಯೂಟರ್ ಸೈನ್ಸ್, ಇ.ಸಿ, ಮೆಕ್ಯಾನಿಕಲ್ ಇದೆ ಇಬ್ಬರೇ. IIT, BIT, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಾಪೂಜಿ. ಇದು ಯಾವುದಕ್ಕೆ? ವೆರಿ ಪುವರಾ? ಅಲ್ಲ, ಎಕ್ಸಲೆಂಟ್. 60%. ಗ್ರೇಟ್. 33. ಗುಡ್. ನಾಟ್ ಬ್ಯಾಡ್. ಪೂರ್ ಇಲ್ವೇ ಒಬ್ಬರು. ವುಡ್ ಯು ರೇಟ್ ದ ಸ್ಪೀಕರ್? 9, 11, 19. ಹೇಳಿದೆ ಅನ್ ಅಕಾಡೆಮಿಯವರಿಗೆ ಕರ್ಕೊಳ್ಳಿ ಸರ್ ನನ್ನನ್ನು ಅಂತ. ಕರ್ಕೊಳ್ಳಲ್ಲ ಅಂದರು. ನೋಡಲ್ಲಿ ದುಡ್ಡಾರು ಆಗದ ಅವಕ್ಕೆ ಅನ್ ಅಕಾಡೆಮಿಯವರಿಗೆ. ತಡಿ. ಎನಿಥಿಂಗ್ ಯು ನೀಡ್ ಟು ಸೇ ಟು ದ ಸ್ಪೀಕರ್? ನಥಿಂಗ್. ಯುವರ್ ಟೀಚಿಂಗ್ ಈಸ್ ಸೂಪರ್ ಬ್ರೋ. ಎಕ್ಸಲೆಂಟ್. ಇಟ್ ವಾಸ್ ಗುಡ್. ವಂಡರ್ಫುಲ್ ಸೆಷನ್. ಇದು ಯಾರು ಆನ್ಸರ್ ಹೇಳಿದ್ದು ಅಂತ ಬೇಕು, ಅದೇ ಗೊತ್ತಾಗಲ್ಲ ಅಲ್ವಾ? ಅದಕ್ಕೂ ಇದು ಮಾಡ್ಬೋದು ಅನ್ಸುತ್ತೆ. ಅದನ್ನ ಕ್ಲಿಕ್ ಮಾಡಿ. ಬರಲ್ಲ ಅನ್ಸುತ್ತೆ. ಹಿಂಗೆ ಕೊಡ್ತೀವಿ. What do you learn from bootcamp? Aptitude, practitioner, aptitude, future thoughts, you never have hiring works, aptitude, communication, logical thinking, a feast. ಅಬ್ಬಾ 100% ಎಸ್. ಈ 1 ಅಂದ್ರೆ ₹1 ಅಂತಾನ? 400, 500, 1000, 500, 700 to 1K. ನನಗೆ ಒಂದು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅದು ಇದೆಯಾ ನೋಡು. ಎಕ್ಸಾಕ್ಟ್ಲಿ. ಯಾಕೆ 2500?
How much you ask? This was very close to priceless. Scroll. Provide material provide. Yeah, one more thing to the material provided. I'll be sending you some of the materials which I get. Like not only for like aptitude anta alla. I'll be sending the ಆನ್ಸರ್ಸ್ ಫಾರ್ ಇದ್ರದ್ದು ಅಷ್ಟೇ ಕೋಡಿಂಗ್ದು ಇರಲಿ ಅಥವಾ ಲಾಜಿಕಲ್ ನಿಮ್ಗೆ ಆಟೋಮೆಟಾ ಅಂತ ಸಬ್ಜೆಕ್ಟ್ಸ್ ಇದೆ ಅವೆಲ್ಲ ಸಬ್ಜೆಕ್ಟಿಂದ ಒಂದು ಸ್ವಲ್ಪ ನನಗೆ ಸಿಕ್ಕಿದೆ ಅದನ್ನ ನಾನು ಕಳಿಸ್ತೀನಿ. ಆ್ಯಕ್ಟಿಂಗಾ ಇದು ಬೇಕು, ಇದು ಯಾರು ಅಂತ ಬೇಕು ನನಗೆ. ಇದು ಹೆಂಗೆ ಹುಡ್ಕೊಂಡು ಎಕ್ಸೆಲ್ ಶೀಟಿಗೆ ಹೋಗ್ಬಿಟ್ಟು ಹುಡ್ಕೋಬೇಕು. ಆಕ್ಸೆಂಚರ್, ಎನಿ ಕಂಪ್ನಿ, HAL, ಇನ್ಫೋಸಿಸ್, HAL, ನೋ ಡ್ರಿಂಕ್ ನಥಿಂಗ್ ಸಚ್. ನಾನು ಪ್ರೊಫೆಸರ್ ಅಟ್ IISc. ವಾವ್ ರಕ್ಷತ್, ಇದನ್ನು ನಾನು ಹುಡುಕೊಡ್ತೀನಿ. ಪ್ರೊಫೆಸರ್ ಅಟ್ IIScನ ಅವನ ಹತ್ರ ನಾನು ಸೆಷನ್ ಮಾಡಿಸಿ ಹೇಳ್ತೀನಿ. ನಾನೇ ಅದು. ನೀನಾ? ಅಯ್ಯೋ, ಹೌ ಡು ರೇಟ್ ಯರ್ ಪ್ರಿಪ್ರೇಷನ್? ಸೀರಿಯಸ್ಲಿ ಒನ್ಕ್ಕಿಂತ ಕಮ್ಮಿ ಇರೋರು ಒಂದು ಯಾರು ಇಲ್ವಾ? 2, 3, 4, 5 ಯಾರು ಇಲ್ಲ. ಫ್ಯೂಚರ್ ಸೆಷನ್ಸ್, ಪೇ ಫಾರ್ ಸೆಷನ್ಸ್, ಡು ಅಟೆಂಡ್. What is 13 point? Anyone can say what is 13.33% of 30? Cut off. ಏನು cut off? 30 ಇದು 1% 3 ಆದರೆ 10% 3. ಒಂದು 4 ಜನ ಇರ್ಬೋದು. ಕರೆಕ್ಟ್ 4 ಜನರಿಗೆ. If your team in a conversation will start you. Interview. Okay, coding and programming. Any topic for the future. Hope to improve communication, confidence, some soft skill and English. Yeah, I'll be taking this part again. Improve communication, confidence, some soft skill and English. Now what happens is communication cannot and confidence cannot be improved just by speaking. It should be like go to some personal talks. Normal phone ಮಾಡಿದಾಗ ಈ ಥರ ಮಾಡಿ ಅಂತ we can say. ಸೆಷನ್ಸ್ಗಳಲ್ಲಿ ಹೇಳೋದು ಕಷ್ಟ. Communication and interaction. Data science. Resume building, how to attend off campus, how to get a core company through off campus, who to fulfill the passionate job. How to manage government exams and academics when I don't want to waste a year. This is a great question. ಇದೆಲ್ಲ ಆನ್ಸರ್ ಮಾಡ್ಬೋದು ಅನ್ಸತ್ತೆ ಇವಾಗಲೇ. ಎಲ್ಲ ನನ್ನ ಕಡೆಯಿಂದ ಬಂದಿರೋದು ಇವೆಲ್ಲ ನಿಂದ ನೀನೇ ಫಿಲ್ ಮಾಡೋದಾಗಿರೋ ನೇನಕ್ಕೆ ಗೂಗಲ್ ಫಾರ್ಮ್ ಏನಕ್ಕೆ ಅವರಿಗೆ ಕೊಟ್ಟಿರೋದು? ಫೀಡ್ಬ್ಯಾಕ್ ಫಾರಮ್ ಅಲ್ಲ, ನಾನು ಪಾರ್ಟಿಸಿಪೇಟ್ ತಾರೆ. Any queries that you want to ask something, please continue the session. In session improve my communication skill. I studied in Kannada medium, so I'm struggling to speak English, but I want to improve my communication. What to do? Excel sheet ಗೆ ಹೋದ್ರೆ ಮೇ ಬಿ ಇದು ಯಾರು ಕೇಳಿದ್ರು ಅಂತ ಗೊತ್ತಾಗ್ಬೋದೇನೋ ಅಲ್ವಾ? ಎಲ್ಲ ಗೊತ್ತಾಗುತ್ತೆ ಲೈನ್ ಬೈ ಲೈನ್. It's just perfect. Linking to spreadsheet. ಇವಾಗ ಒಬ್ರೊಬ್ರದೇ ಕಾಲಲ್ಲಿ ಅಣ್ಣ ಯಾರು ಸಿಗ್ತಾರೆ? ತಿಂಡಿ ತಿಂತಾರಲ್ಲ ಎಪ್ಸಣ ತಡಿ. ಪ್ಲೀಸ್ ಡೋಂಟ್ ಸ್ಟಾಪ್ ಟೇಕಿಂಗ್ ಕ್ಲಾಸಸ್. ಟಾಕಿಂಗ್ ಅಂದಂಗೆ ಆಯ್ತಂಗೆ ಅನ್ಸುತ್ತೆ. ನಾನೇನಕ್ಕೆ ಮಾತಾಡ. ಐ ಲರ್ನ್ ದ ಮ್ಯಾಜಿಕಲ್ ಪಾರ್ಟ್. ವಾ never ever expected this wonderful line. Yes. ನೋ ಅಂತ ಕೊಟ್ಟರು ಯಾರು? ಯಾವುದೋ ಹುಡುಗನೇ ಕೊಟ್ಟಿರ್ತಾನೆ ಅಲ್ಲ? ಸಾನ ಹೆಚ್ಚು ರೈಟ್. ಕುಕ್ಕಿಂಗ್ ಇವಾಗ ಸಿಗತ್ತೆ. ಹಾಡೋರೆಲ್ಲ ಯಾರು ಅಂತ ಎತ್ಬಿಟ್ಟು ಆಡಿಸ್ಬೇಕು ಇವಾಗ. ಏಯ್ someone want to be a part of tech with me. Who is that? Shubha. Sure. Who said it as no? Shubha wants to be a part of tech with me. Rakshat. ಯಾರನ್ನ ಏನ್ ತಡಿತೀರಪ್ಪ, ಯಾರು ಬೇಕಾದ್ರೆ ಬರ್ಬೋದು. Now, this is all funny part, right? There will be some person who will be good at singing. Yeah. Found one. Bharatanatyam. Mama. Arun CM. ಹುಡುಗನೇ ಸಿಂಗರ್ ಅಪ್ಪ. ಕುಕಿಂಗ್, ಡ್ಯಾನ್ಸಿಂಗ್, ಕುಕಿಂಗ್, ಫೋಟೋಗ್ರಫಿ, ಕುಕಿಂಗ್, ಡ್ಯಾನ್ಸಿಂಗ್, ಆ್ಯಕ್ಟಿಂಗ್ ಆ್ಯಂಡ್ ಸಿಂಗಿಂಗ್. ಸಂಜಯ್, ಹುಡುಗಿರು ಯಾರು ಹಾಡೋರೇ ಇಲ್ಲವೇ?
ಬಾಷ್ ಇರ್ತವೆ ಕಂಪ್ನಿ ಯೆಟ್ ಟು ಬಿ ಡಿಸೈಡೆಡಾ ಯಾವಾಗ ಐ ಫೌಂಡ್ ಒನ್ ಕುಕಿಂಗ್ ಇವೆಲ್ಲ ಅದೇನು ಕುಕ್ಕಿಂಗ್ ಅಂತ ಹಾಕಿದ್ದೀರಾ ಒಂದ್ಸತಿ ನಿಮ್ಮ ಅಡುಗೆ ಟೇಸ್ಟ್ ಮಾಡಬೇಕು ಮಾತ್ರ ಎಲ್ಲ ತಗೊಬಂದಿರ್ತೀನಿ ನೋಡೋಣ ಅರ್ಪಿತಾ ಟಿ ಡಿ ಆರ್ ಯು ದೇರ್ ಅರ್ಪಿತಾ ಟಿ ಡಿ ಅವರೇ ಹಾಡು ಆಡ್ತೀರಿ Yes, I'm there. ಹಾಡು ಆಡ್ತೀರಂತೆ Yes. ಕ್ಯಾನ್ ಯು ಜಸ್ಟ್ ಸಿಂಗ್ ಎ ಸಾಂಗ್ ಲೈಕ್ 4 lines she got unmuted muted 4 lines I will sing. okay great she'll sing I will search for something else as well until she is preparing Satish Improvement studied in Kannada Arpita V Which song do you need? anything you wish to I need just the vocal tune not the song no matter what are the languages until then Arpita V ಇದೆಯಮ್ಮ do you are you really facing to like problem to speak in English right Yes. fine what you can do is go through some English textbook ಅದರ ಬುಕ್ಸ್ಗಳಿದ್ರೆ ಆ ಬುಕ್ಗಳನ್ನು ಸ್ವಲ್ಪ ಓದೋಕ್ಕೆ ಟ್ರೈ ಮಾಡು ಆದಷ್ಟು ಒಂದು ಸ್ವಲ್ಪ ಪ್ರೊನೌನ್ಸಿಯೇಷನ್ಸಿಗೆ ಏನಾದ್ರು ಬೇಕಾದರೆ ಈ ಕನ್ನಡ ಸಬ್ ಟೈಟಲ್ಸ್ ಇರೋ ಇಂಗ್ಲೀಷ್ ಮೂವಿಗಳು ಬರ್ತವೆ ಒಂದೊಂದ್ಸತಿ ಒಂದು 2-3 ಅಂತ ಯಾವ್ದಾರು ಒಂದು 2-3 ಮೂವಿ ಫ್ರೀ ಆದಾಗ ಒಂಚೂರು ನೋಡ್ಕೊ ಮತ್ತು ಆದಷ್ಟು ಯಾವ್ದಾದ್ರು ನಿಮ್ಮ ಫ್ರೆಂಡ್ಸ್ಗಳಿದ್ದರೆ ಅವ್ರ ಹತ್ರ ಒಂದು ಸ್ವಲ್ಪ ಇಂಗ್ಲೀಷಲ್ಲೇ ತಪ್ಪಾದ್ರೂ ತೊಂದರೆ ಇಲ್ಲ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡು ಆ ಥರ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು ಸರಿನಾ ಆಯ್ತಣ್ಣ ಸರಿ ಥ್ಯಾಂಕ್ ಯು ಅಣ್ಣ ಓ ಮೋಸ್ಟ್ ವಿತ್ ಪ್ಲೆಷರ್ ಅವಳು ಸಾಂಗ್ ಹುಡುಕ್ತಾ ಇದ್ದಾಳೆ ಹುಡ್ಕೊ ಎಷ್ಟೊತ್ತಾಗ್ತಾ ಪ್ರೊಫೆಸರ್ ಎಸ್ ಸಿ ಹಾಸನ ನೋಡ್ಕಂಗೆ ಬೇಸಿಕಲಿ ರೆಸ್ಯೂಮ್ ಬಿಲ್ಡಿಂಗ್ ಹೌ ಟು ಅಟೆಂಡ್ ಆಫ್ ಕ್ಯಾಂಪಸ್ ಡ್ರೈವ್ಸ್ ರಕ್ಷತ್ ಇಫ್ ಇಟ್ಸ್ ಪಾಸಿಬಲ್ ಐ ಕ್ಯಾನ್ ಜಸ್ಟ್ ಟೇಕ್ ದಿಸ್ ಸೆಷನ್ ಒನ್ಸ್ ಲೈಕ್ ಯಾವ ಥರ ಒಂದ್ಸತಿ ತಗೋಬೋದು ಎನಿ ಸ್ಯಾಟರ್ಡೆ ಆರ್ ಸಂಡೇ ಓಕೆನಾ ಹೌ ಟು ಅಟೆಂಡ್ ಆಫ್ ಕ್ಯಾಂಪಸ್ ಓಕೆ ಹೌ ಟು ಗೆಟ್ ಅ ಕೋರ್ ಕಂಪ್ನಿ ಇದು ರೀಸೆಂಟ್ ಆಗಿ ಅದೇದೋ ಮೈ ಅನಾಟಮಿ ಅಂತ ಇದೆಯಲ್ಲ NCET ಅಂತ ಹಾಂ ಲೈಕ್ ಬೇಸಿಕ್ಲಿ ಒಂದು ನೆನಪಾಯಿತು ಲೈಕ್ ಯು ಗೈಸ್ ವಿಲ್ ಹ್ಯಾವ್ ಸಮ್ ಆಫ್ ದ ಎಕ್ಸಾಮ್ ಇದು ಪ್ಲಾಟ್ಫಾರ್ಮ್ಸ್ ಲೈಕ್ ಲಿಟ್ಮಸ್ ಅಂತ ಸಿಗುತ್ತೆ AMCAT ಅಂತ ಇರುತ್ತೆ ಮೈ ಅನಾಟಮಿ ಅಂತ ಇರುತ್ತೆ ಸೊ ಮೈ ಅನಾಟಮಿಗೆ ನೀವು ಪೇ ಮಾಡಬೇಕಾಗಿಲ್ಲ ಇಟ್ಸ್ ಫ್ರೀ ಸೊ ಈಗ ಯು ಕ್ಯಾನ್ ಅದು ಹೇಗಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಎವ್ರಿಥಿಂಗ್ ಆಪ್ಟಿಟ್ಯೂಡ್ ಲಾಜಿಕಲ್ ವರ್ಬಲ್ ವಿತ್ ಕೋಡಿಂಗ್ ಕ್ವಶನ್ಸ್ ಇರುತ್ತೆ ನಿಮ್ಮಲ್ಲಿ ಎಕ್ಸಾಮ್ ಬರೆದ್ರೆ ಒಂದು ಸತಿ ಬರೆದ್ರೆ 3 months ತನಕ ನೀವು ಮತ್ತೆ ಬರೆಯೋಂಗಿಲ್ಲ 3 months ಆದಮೇಲೆ ಮತ್ತೆ ಬರೀಬೋದು ಸೊ ಅಲ್ಲಿ ಏನಾಗುತ್ತೆ ವೆನ್ ಎವರ್ ಯು ರೈಟ್ ಯು ವಿಲ್ ಬಿ ಗೆಟಿಂಗ್ ಅ ಸ್ಕೋರ್ ಸಮ್ ಕಂಪ್ನೀಸ್ ವಿಚ್ ವಿಲ್ ನಾಟ್ ಬಿ ಟೇಕಿಂಗ್ ದ ಸೆಷನ್ಸ್ ಐ ಮೀನ್ ದ ಡ್ರೈವ್ಸ್ ಅಂದರೆ ಕಾಲೇಜಿಗೆ ಬರೆದಿರೋ ಕಂಪ್ನಿಗಳೆಲ್ಲ ವಾಟ್ ದೇ ವಿಲ್ ಡೂ ಇಸ್ some of them will go through the my anatomy they will go through your score and your branch if they really need what they are required to they will just send you the like the second next round mail ಆ ಥರ ಮಾಡ್ತಾರೆ ದಿಸ್ ಈಸ್ ಹೌ ಮೈ ಅನಾಟಮಿ ಲಿಟ್ಮಸ್ ಆರ್ AMCAT ವರ್ಕ್ಸ್ ಕಾಗ್ನಿಸೆಂಟು ಸೂಪರ್ಸೆಟ್ ಅನ್ನೋ ಒಂದು ವೆಬ್ಸೈಟಲ್ಲಿ ಆಗುತ್ತೆ ಆಕ್ಸೆಂಚರ್ ಅವ್ರದ್ದೇ ಓನ್ ಇದೆ ಸೊ ಎಲ್ಲ ಸ್ವಲ್ಪ ಹೆಚ್ಚಿನ ಕಂಪ್ನಿಗಳು they will be hiring you on the basis of these things e-litmus you must pay I guess e-litmus you must pay for AMCAT you must pay I think it's 2000 for one exam so ಅಂತ ಎಕ್ಸಾಮ್ಗಳನ್ನ ನೀವು ತಗೊಳ್ಳೇಬೇಕು ಅಂತ ಲೈಕ್ ಇಫ್ ಯು ಹ್ಯಾವ್ ಎನ್ ಐಡಿಯಾ ಆಫ್ ಟೇಕಿಂಗ್ ದ ಎಕ್ಸಾಮ್ಸ್ ಡೂ ಅ ಥಿಂಗ್ ದಟ್ ಯು ಶುಡ್ ಲೈಕ್ ಬಿ ಪ್ರಿಪೇರ್ಡ್ ಇಟ್ ಫಾರ್ ಲೈಕ್ ಬಿ ಸ್ಟ್ರಾಂಗ್ಲಿ ಪ್ರಿಪೇರ್ಡ್ ಸುಮ್ಮನೆ ಹೋಗ್ಬಿಟ್ಟು ತಗೋಬಿಡಿ ಏನಾದ್ರು ಇದ್ದರೆ ಸ್ವಲ್ಪ ಲೈಕ್ ಸೀರಿಯಸ್ ಇನ್ಸ್ಟಾಗ್ರಾಮ್ನಲ್ಲಿ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಮಾತು ಆಡೋ ಬಗ್ಗೆ ಎಲ್ಲ ಪೋಸ್ಟ್ ಇರುತ್ತೆ ಅದನ್ನು ನೋಡಿ ಆ್ಯಂಡ್ ವೆಬ್ ಸೀರೀಸ್ ನೋಡಿ ಅವ್ರು ಹೇಗೆ ಮಾತಾಡ್ತಾರೆ ಆ್ಯಂಡ್ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಗಿನರ್ಸ್ಗೂ ಇಂಗ್ಲೀಷ್ ಹೇಳ್ಕೊಡ್ತಾರೆ ಅದನ್ನು ನೋಡಿ ಇಂಗ್ಲೀಷ್ ಸ್ಟೋರಿ ಬುಕ್ಸ್ ನೋಡಿ ಅಲ್ಲಿ ಹೇಗೆ ಸೆಂಟೆನ್ಸ್ ಫಾರ್ಮ್ ಆಗಿದೆ ಅನ್ನೋದನ್ನು ಅಬ್ಸರ್ವ್ ಇಂಪ್ರೂವ್ ಆಗ್ತೀರಾ ಸಿ ನಿಮ್ಮ ಫ್ರೆಂಡ್ಸಲ್ಲೇ ಉತ್ತರ ಇದೆ ಥ್ಯಾಂಕ್ ಯು ಅವ್ರ ಹೆಸರು ನಿಖಿತಾ ಅವರೇ
ಎಲ್ಲೋದ್ರೆ ಹಾಡಾಡೋರು. ಈ ಅನ್ವಿತಾ ಏನು ಮಾಡ್ತಾಳೆ ಅಂತ ನೋಡ್ಬೇಕು ನಾನು. ಅನ್ವಿತಾ, ಈ ಶುಭ, ಅವಳು ತಂಪಿತಾ ಇವರೆಲ್ಲ ಭಾರಿ ಜೋರಿದ್ದಾರೆ. ಕೊಡ್ಕು ನಿಖಿತ ಅವಳೊಬ್ಳಿದ್ದಾಳೆ. ಸೊ ಒಬ್ರೊಬ್ರು ಫಿಲ್ಲೇ ಮಾಡಿರಲ್ಲ ಅನ್ಕೊಂತೀನಿ. ಅನ್ವಿತಾ, ಶೇಖರ್, ಸಿ ಏನಿದೆ ಐ ಡೋಂಟ್ ನೋ. ಟ್ರಾವೆಲಿಂಗ್ ಆ್ಯಂಡ್ ರೀಡಿಂಗ್ ಬುಕ್ಸ್, ನೋ ಸಚ್ ಕಂಪನಿಯಾ? ಮೊನ್ನೆ ಅಷ್ಟೇ ಅದೇ ಕಂಪನಿ ಹೆಸರು ಹೇಳೋದಂಗಿತ್ತು. GD MS ಇನ್ ಹಾಂ, ಸರಿ, ಫೈನ್. ಡೂಯಿಂಗ್ ಮೈ MS ಇನ್ ಕರೆಸ್ಪಾಂಡಿಂಗ್. Information science. Blah. Dream companies, either it should be TCS or something. You write TCS and you put a bracket or any company where I can develop myself. Wow. Yet to be decided. Don't have any dream company. Any company which I join my future is my dream. Wow, ಇದು ಪೊಲೈಟ್ ಆನ್ಸರ್. ಏನೂ ಸಿಗಲಿಲ್ಲ, ಭಾರಿ ಜೋರಿದ್ದಾರೆ. ನೀವೇನು ಪೋಸ್ಟೇ ಮಾಡಿಲ್ಲ ಅಲ್ಲಿ, ಬರೀ ಇಲ್ಲಿ ಮಾಡೋಕ್ಕಾಗ್ದಿರೋನೇ ಮಾಡಿದ್ದೀರಾ ಬುದ್ಧಿವಂತರು. ಅವಳು ಹಾಡಾಡೋಳು ಎಲ್ಲ ಲಿರಿಕ್ಸ್ ಎಲ್ಲ ಹೊಡ್ಕೊಂಡು ಕ್ಯಾರಿಯೋಕೆ ಎಲ್ಲ ಹೊಡ್ಕೊಂಬರಕ್ಕೆ ಹೋದ್ಲ. ಶುಭ ಆಯ್ತಾ ಪಲಾವ್ ತಿಂದು? ಅವಾಗಲೇ ಆಯಿತು. ಹೇಳೇ ಇಲ್ಲ ನೋಡೋರು ಅಷ್ಟೊತ್ತು ತಿಂಡಿ ತಿಂದಿದ್ದು ನಮಗೆ. ನಾವೆಲ್ಲ ಕೇಳಬೇಕು. ಅವಳು ಇನ್ನೊಬ್ಳೆಲ್ಲ ತಿಂಡಿ ತಿಂತಿದ್ದಾಳ್ದಾಯ್ತು ತಿಂಡಿ. मेगा GR मेगा केसी निकिता पील पूर्णिमा अतनी टेक्विक स्वाति टी शुभ आसियो कीर्ति आर काव्या यस anyone here till date have CGPA of above 9? 9ಕ್ಕಿಂತ ಮೇಲೆ CGPA ಯಾರು ಇದ್ದೀರಾ? ಪೊಲೈಟಾಗಿ ಹೇಳಿ, ತೊಂದರೆ ಇಲ್ಲ. No one. Above 8? Yes. ಎಷ್ಟು? Yes. ಎಲ್ಲ above 8. above ಲೈಕ್ ಎಷ್ಟು above 8 ಅಂದರೆ 8 ಪಾಯಿಂಟ್ ನಿನಗಿದೆ ಬಿಡೋ. ನಿನಗೆ 9ಕ್ಕಿಂತ ಅಬ್ಬನೇ ಇರಬೇಕಲ್ವ ರಕ್ಷತ್? ಇಲ್ಲ ನೋ ಒನ್ ಅಬೋ 9 ಇಯರ್. ಒಬ್ರು ಇಲ್ವಾ? ಹಿಂಗಾರಂಥ ಟಾಪರ್ಗಳಲ್ಲ, ನಾರ್ಮಲ್ ಟು ನಾರ್ಮಲ್. above 7? Yes. above 6? exact 8. Pinky. above 6?
ಅವ್ಳು ಹಾಡಾಡಲ್ಲ ಅನ್ಸುತ್ತೆ ಈ ವರ್ಷಕ್ಕೆ. Yeah. ಯಾ above 7. She's starting. Can I start? I'm waiting since a long time. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಪಾವನಗೊಳಿಸೋ ಈ ಶಾಂತಿಧಾಮ, ಪಾವನಗೊಳಿಸೋ ಈ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಥ್ಯಾಂಕ್ ಯು. ಶಬಾಸ್. ಪ್ರೇಯರ್ಸ್ ಯಪ್ಪ ಹಲ್ಟಿ ಚೆನ್ನಾಗಿದೆ. ಸಖತ್ತಾಗಿ ಆಡ್ತಿರಲ್ಲಮ್ಮ. ರಕ್ಷತ್, ಎಲ್ಲರೂ ಯಾವ್ದಾರು ಪ್ರೋಗ್ರಾಮ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಿತ್ತು ನಾವು. ಅಲ್ಲ ಯಾವ್ದಾರು ನಿಮ್ಮಲ್ಲಿ ಟೆಕ್ ವಿತ್ ಮೇಕಲ್ಲಿ ಯಾವ್ದಾರು ಕಾಂಪಿಟೇಷನ್ ಪ್ರೋಗ್ರಾಮ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ಹಾಡಿರಿ ನೋಡು. ಒಬ್ಳಿದಾಳೆ ಪ್ರೇಯರ್ಸ್ ಸಖತ್ತಾಗಿ. ಯಾ ಕಾಂಟ್ರಾಕ್ಟ್ ಸೈನ್ ಆಗಿದೆ. ನಾನು ಹಾಡ್ತೀನಿ ಬಟ್ ಆಡಲ್ಲ ಅಷ್ಟು. Hindi song na. ನಾನು ಅಯ್ಯೋ ನನ್ನ ವಾಯ್ಸಿಗೆ ಸಾಂಗ್ ಬೇರೆ. ನಾನು ಹಾಡಿದ್ರೆ ಈಗ 19 ಇರೋದು 4 ಆಗತ್ತೇನೋ ಸೆಷನ್. ಇದರೆಲ್ಲ ಓಡೋಗ್ಬಿಡ್ತಾರೆ. No, we won't leave. You can. ಪ್ಲೀಸ್ ಸಿಂಗು. ನಾನು ಯಾವ್ದು ಹಾಡು ಎಲ್ಲ ರೆಸ್ಪಾಂಡ್ ಮಾಡಿ ಆಮೇಲೆ ಹಾಡು ಹೇಳ್ಸೋಣ. ಅದೇ ನಂಗೆ ನೋಡೋಣ 12 ಜನನೂ ಇದ್ದೀರಾ ಇಲ್ವಾ ಅಂತ. 2 ಆಯ್ತು, ಇನ್ನು 16 ಬೇಕು. ನಾನು ಯಾರಿಗೂ ಬೇಕಾಗಿಲ್ಲ. ಶುಭ ಕೈ ತೊಳೆಯಕ್ಕೆ ಹೋದ್ಲೇನೋ ಪ್ಲೀಸ್. ಏನು ಹಾಡಲಿ? ನಮಗೊಂದು ಸಾಂಗ್ ಏನೋ ಹಾಡ ಪ್ಲೀಸ್. ನಾನು ಆಡಬೇಕಂತ ನವಾಜ್ ಎದ್ದು ಹೋಗ್ತಾನೆ. ಹಿಂದಿ ಸಾಂಗ? ಹಾಂ ಫೈನ್. ಇಟ್ಸ್ ಹಿಂದಿ ದೆನ್ ಇಟ್ಸ್ ಫೈನ್. ಮನೆ ತನಕ ಬಾರೆ, ಮನೆ ತನಕ ಕೆರೆ ತಕ ಹೊಡಿತೀನಿ. ಹೊಡಿತಾರೆ ನನಗೆ. ಫೈನ್. ಲಿರಿಕ್ಸ್ ತಪ್ಪಾದ್ರೆ ಬೈಬಿಡಿ. तेरे जाने का गम और न आने का गम, फिर ज़माने का गम क्या करे. राह देखे नजर रात भर जाग कर, पर तेरी तो खबर न मिले. बहुत आई गई यादें मगर इस बार तुम ही आना, इरादे पे से जाने के नहीं लाना, तुम ही आना. मेरे दहलीज से होकर बहारे जब गुजरती है, करो पीछा
सदा उनका सुनो क्या कहना चाहती है, हमें पूछो क्या होता है बिना दिल के जिए जाना, बहुत आई गई यादें मगर इस बार तुम ही आना. ಇಷ್ಟೇ. ಚೆನ್ನಾಗಿರ್ಲಿಲ್ಲ ಅಲ್ಲ? ಸೀರಿಯಸ್ಲಿ ಚೆನ್ನಾಗಿರ್ಲಿಲ್ಲ. ಏನು? ಓ ಸೂಪರ್ ಫ್ಯಾಬುಲಸ್. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ಚೆನ್ನಾಗಿ ಆಡ್ತೀನಾ? ಏ ತೆಲುಗಂತೆ ತಗೋ. ಸರಿ, ಇಫ್ ಇಟ್ಸ್ ತೆಲುಗು ಟೇಕ್ ಇಟ್. ಕಾಯ್ ಸಿಂಗ. నీ కళ్ళలోన కాటుకవో నల్ల మబ్బు కాగా, నీ నవ్వులోని వేడుకవో మెలుపు వెలుపు కాగా, నీ మోము నింగి నుంగి ఓ ప్రేమ వాన రాగా, ఆ వాన జల్లులోన నేను జల్లుమంటూ తడిసిపోగా, ఆ, తేలి 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 తేలిపోయా, అసలు ప్రేమ వానులోన మనకి పైకి పైకి తేలిపోయా. So cute, thank you. Most welcome. 1 second. I have a call. Hello? Hello? Oh, nah. Hello, ಹಾಂ. ಹಲೋ, ಹಾಂ ಹೇಳಿ. ಕಾಲ್ ಬಂದಿತ್ತಲ್ಲ. ಇವರು ಪೂರ್ಣಿಮಕ್ಕನಾ? ಹಾಂ, ಪ್ರತಿಮಕ್ಕ. ನಾನು ನನಗೆ ಹೆಸರು ಮಾಡ್ತಾಯಿದ್ದೆ. ಸರಳಕ್ಕನ ಮಗ ನಾನು, ನಿಲ್ವಾಗ ಕಾರ್ತಿಕ. ಅದೇ ಮಾಡಿದ್ದೆ ನಾನು. ಇಲ್ಲ ಬಂದಿಲ್ಲ, ಇವತ್ತು ನಾಳೆ ನೈಟ್ ಹೊರಡ್ತೀನಿ. ಅದು ಎಲ್ಲಿ ಏರಿಯಾ ಅಂತ ಗೊತ್ತಾಗಿಲ್ಲ. ಹೆಬ್ಬಾಳನಾ? ನನಗೆ ಸರಸ್ವತಿಪುರಮಿಗೆ ಹೋಗಿ ಬರೋಕ್ಕಿದೆ. ಕಾಲೇಜಲ್ಲ, ಅಲ್ಲೊಂದು ಕ್ರಿಸ್ಟಲ್ ಸ್ಪ್ಯಾರೋ ಅಂತ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಪ್ರಾಜೆಕ್ಟ್ ತಗೊಂಡು ಬರೋಕ್ಕಿತ್ತು. ನಾನು ನೈಟ್ ಸಂಜೆ ಆಗುತ್ತೆ, ಸಂಜೆ ಒಂದು 8 ಗಂಟೆ ಆಗುತ್ತೆ, 7-8 ಆಗ್ಬೋದು. ನಾನು ನನ್ನ ಫ್ರೆಂಡ್ ಒಬ್ಬರಿದ್ದವ್ರೆ. ಹಾಗೆ ಇವತ್ತು ನಾಳೆ ಬರ್ತೀನಿ. ಹಾಂ, ನಾಳೆ ನೈಟ್ ಬರ್ತೀನಿ. ನಾನು ಫೋನ್ ಮಾಡ್ತೀನಿ ನಿಮಗೆ. ಸರಿ ಸರಿ, ಓಕೆ. ಇಲ್ಲ ಇದೇ ನಂಬರ್ ಇದೆ. ಸಾರಿ ಏನು ಖರಾಬಾಗಿತ್ತಾ? ಓ, ಇಷ್ಟೆಲ್ಲ ಬೇಡ. ಇವಾಗ ಗ್ರೇಟ್ ಸಿಂಗರ್ ಅಂಥವೆಲ್ಲ ಏನಿಲ್ಲ, ಸುಮ್ಮನೆ ಆಡಿದೆ ಜಸ್ಟ್ ಫೈನ್. ವಿಲ್ ನಾಟ್ ದಿಸ್ ಥಿಂಗ್. ಇವಾಗ ನಾನು ಹಾಡಿದೆ, ಇನ್ನೊಬ್ರು ಹಾಡಿದ್ರು, ಒಬ್ರೊಬ್ರು ಏನಾದರೂ ಮಾಡಲೇಬೇಕು ಇವಾಗ. ಸೊ ವಿಲ್ ಡೂ ಸಮಥಿಂಗ್ ದಿ ಅದರ್. If a person is good at singing, if he sings, that's great. If there are some persons who are not good at singing, if he sings, then we should see how it is. So I request Miss Shubha CEO, Miss Likita BL, Miss Anvita Shishekar to please sing a song. ಬರ್ತೀನಿ, ಎಲ್ಲರ ಹತ್ರನೂ ಬರ್ತೀನಿ. ಇವರೆಲ್ಲ ನನ್ನ ಹಾಡಾಡಬೇಕು. ಎನಿ ಲ್ಯಾಂಗ್ವೇಜ್, ನನಗೆ ಬೈಬೇಡಿ ಅಷ್ಟೇ. ನೋ ವೇಸ್ ಅವೆಲ್ಲ ಇಲ್ಲ. ಅವರಿಬ್ರು ನೋ ವೇಸ್ ಅಂದಲ್ಲ, ಅವ್ರು ಸಾಂಗ್ ರೆಡಿ ಮಾಡ್ಕೊಂತ ಇದ್ದಾರೆ. This is a part of communication. Yeah, this is a part of Make communication. sure you participate. ಐ ಆಮ್ ರಿಯಲಿ ಪೂರ್ ಅಟ್. ನೋ ಒನ್ ಇಸ್ ಪೂರ್. ನಾನೇ ನೋಡ್ತೆ, ನಮ್ಮ ನೋಟಲ್ಲಿ ಗಿಟಾರ್ ಹೊಡ್ಕೊಂಡು ತಗೊಂಬಂದಿದ್ದ. ಪೂರ್ ಅಟ್ ಸಿಂಗಿಂಗ್ ಅಂತ. ಇವನ್ ಐ ಪ್ಲೇ ಗಿಟಾರ್ ಆ್ಯಂಡ್ ಫ್ಲೂಟ್ ಅಸ್ ವೆಲ್, ಬಟ್ ಇವಾಗಿಲ್ಲ ನನ್ನ ಹತ್ರ. ಏನು ತುಂಬ ಟೈಮ್ ಮುಂಚೆ ಲೈಕ್ ಐ ಯೂಸ್ ಟು. And the first song that I sang on the stage was Tum Hi Ho, Ashiki 2, where I got second prize using guitar. No matter. ಎರಡು ಲೈನು, ಇಬ್ರು ಎರಡು ಲೈನ್. ಎಲ್ಲರೂ ಚೆನ್ನಾಗಿರೋದು ನನಗೆ ಇಷ್ಟ. ನೀನು ಆಡ್ಬಿಟ್ಟು ಎಲ್ಲರಿಗೂ ಕೊರೋನಾ ಬರುತ್ತೆ. ಅದು ಯಾವುದೋ ಸಾಂಗ್ ಹೇಳ್ತಿದ್ರಲ್ಲ, ಎಲ್ಲೋಯ್ತದು? ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ಡವ್ ಕೊನೆ ತನಕ. ಹಾಂ, ಹಾಡಿ ನೋಡೋಣ ಹೇಳಿದವ್ರೆ. ಈ 3 ಜನ ಹಾಡಿದ್ರೆ ರಕ್ಷತ್ ಹಾಡ್ತಾನೆ, ಹೇಳಿದ್ದೀನಿ. ರಕ್ಷತ್ ಇಸ್ ದ ವಂಡರ್ಫುಲ್ ಸಿಂಗರ್. Yeah. ದಿಸ್ ಇಸ್ ಅ ಪಾರ್ಟ್ ಆಫ್ ಕಮ್ಯುನಿಕೇಶನ್ ರಕ್ಷತ್, ನೀನೇ ಹೇಳಿದ್ದು.
ದಟ್ ಮೀನ್ಸ್ ಹಂಗಲ್ಲ ಲೈಕ್ ಓಕೆ ಐ ಕ್ಯಾನ್ ಲೈಕ್ ಸೇ ಮೈ ಓಮ್ ಪೋಯಮ್ ರಿಟರ್ನ್ ಪೋಯಮ್. ನೀನು ಓನ್ ರಿಟರ್ನ್ ಪೋಯಮ ಇನ್ನೂ ಚೆನ್ನಾಗಿರುತ್ತೆ. ಹಾಂ ಕಮಾನ್, ಲೆಟ್ ಇಟ್ ಬಿ ಇನ್ಸ್ಪಿರೇಷನ್ ಫಾರ್ ದೀಸ್ 3 ಟು ಸಿಂಗ್. 3 ಜನ ನನ್ನ ಸಾಂಗ್ ರೆಡಿ ಮಾಡ್ಕೊಳ್ಳಿ ಹೇಳಿದ್ದೀನಿ. ನನ್ ವೇಟ್ ಬರ್ದ್ರದ್ದೆಲ್ಲ ಮೂಲೆಯಲ್ಲಿ ಬಿಸಾಕಿಟ್ಟಿದ್ದೀನಿ. ಅಷ್ಟು ಚಂದ ಪೋಯಮ್ ಬರ್ದಿದ್ಯಂತೆ, ಮೂಲೆ ಬಿಸಾಕಿದ್ದೀನಿ ಅಂತೆಲ್ಲ. ಯಾರು ಕವಿತೆ ಬರೆಯೋರು? ಲೈಕ್ ರ್ಯಾಂಡಮ್ ಥಾಟ್ಸ್ ಬರ್ತಿತ್ತು. ಓಕೆ, ಅದನ್ನು ಮಾಡೋಣ. ವಿಲ್ ಬಿ ಜಸ್ಟ್ ಮೇಕಿಂಗ್ ದಟ್ ರ್ಯಾಂಡಮ್ ಥಾಟ್ಸ್ ಆ್ಯಂಡ್ ಸಮಥಿಂಗ್ ಇಸ್ ಫೈನ್ ಸರ್. ಸೊ ಇವಾಗ ಇನ್ನೊಂದು ಏನಂದರೆ, ಯಾರು ಮೆಸೇಜ್ ಹಾಕಬೇಡಿ ಚಾಟ್ ಬಾಕ್ಸಲ್ಲಿ. ಚಾಟ್ ಬಾಕ್ಸ್ ಡಿಸೇಬಲ್ ಮಾಡೋಕೆ ಆಪ್ಷನ್ ಇದೆಯಾ? ಇಲ್ಲ ಇಲ್ವಾ? ಎಲ್ಲ ಬರೀ ಚಾಟ್ ಬಾಕ್ಸ್ ಹಾಕ್ತಾರೆ ಬಾಯ್ ಬಿಟ್ಟು ಮಾತಾಡಿ ಅಂದರೆ. ನಾನು ಯಾವ ಸಾಂಗ್ ಬೇಕಾದ್ರೆ ಮನೆ ತನಕ ಮನೆ ತನಕ ರೀಡ್ ಮಾಡಬೇಡಿ. ಹಾಂ, ನಾನೇ ಓದಲ್ಲ, ವೇಸ್ಟ್. ಕರೆಕ್ಟ್, ಏನಾರು ಹಾಕೊಳ್ಳಿ. ಇವಾಗ ಅಷ್ಟೇ, ಏನಾದರೂ ಅಟ್ಲೀಸ್ಟ್ ಎನಿ ಟ್ಯಾಲೆಂಟ್ ದಟ್ ಯು ಗೈಸ್ ನೋ, ಇವನ್ ಸೇಯಿಂಗ್ ಅ ಸ್ಟೋರಿ, ಸೇಯಿಂಗ್ ಸಮಥಿಂಗ್ ಅಬೌಟ್ ಸಮ್ ಒನ್, praising me, or take with me praising your college, anything is fine. ನನ್ನ ಬಗ್ಗೆ ಜಾಸ್ತಿ. ಹಾಂ ಏನಮ್ಮ? ಎಲ್ಲ ಸಿಕ್ತು. ಹಾಂ ಭಯಂಕರ ಎಷ್ಟು ಬೇಕು ಸಿಗ್ತಾ ಸೈಡಿಗೆ ಮೂಲೆಗೆ ಎಸ್ತಿದ್ದು ಹಾಡು. ಐ ಮೀನ್ ಅಲ್ಲ ಲೈಕ್ ಒಬ್ರಿಗೆ ಅದನ್ನ ಸಾಂಗ್ ಕನ್ವರ್ಟ್ ಮಾಡ್ಕೊಡಕ್ಕೆ ಕೇಳಿದ್ದೆ, ಲೈಕ್ ಅವ್ರು ಮಾಡಲಿಲ್ಲ. ಮ್ಯೂಸಿಕ್ ಹಾಕ್ಕೊಡಕ್ಕ? ಲೈಕ್ ನನಗೆ ಕೊಟ್ಟಿದ್ರೆ ಮಾಡ್ತಿದ್ದೆ. ಸಿಂಗರ್, ಒಳ್ಳೆ ಸಿಂಗರ್. ಸೊ ಮಾತ್ರ ಈಗಲೂ ಇದೆ, ಇನ್ನೂ ಕಾಲ ಮಿಂಚಿಲ್ಲ. ಕಳಿಸಿರು ಪುರ್ಸೋದಾಗ. ಸೊ ಕನ್ನಡದಲ್ಲೂ ಇತ್ತು ಬೇರೆವೆಲ್ಲ, ಬಟ್ ಅದೆಲ್ಲ ಮರ್ತೋಗಿದೆ ಇವಾಗ. ಸದ್ಯಕ್ಕೆ ಇಂಗ್ಲಿಷ್ ಕೈಯಲ್ಲಿದೆ. ಇಂಗ್ಲಿಷ್. ಓಕೆ, ಸೊ ದಿ ಟೈಟಲ್ ಇಸ್ ಬ್ರೋಕನ್ ಹಾರ್ಟ್ಸ್. ಅಬ್ಬಾ ನೀನು ಅಂದ್ರೆ ಲೈಕ್ ಬೇರೆಯವ್ರದೆಲ್ಲ ಸಿಚುವೇಶನ್ಸ್ ನೋಡಿ ಬರ್ದಿರೋದು. ನಂದೇ ನೋಡಿ ಆಯ್ತಾ? ಸೊ ನಿಮ್ಮನ್ನ ಇವಾಗೆಲ್ಲ ಪರಿಚಯ ಆಗಿದ್ದು ಲೈಕ್ 1.5 year ಬ್ಯಾಕ್ ಅನ್ಸುತ್ತೆ ಬರ್ದದ್ದು. ಲೈಕ್ ಇಂಜಿನಿಯರಿಂಗ್ ಜಾಯ್ನ್ ಆಗಿದ ಮೇಲೆ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ನಾನ್ ಲಿವಿಂಗ್ ಥಿಂಗ್ಸ್ ಬಗ್ಗೆ ಬರೀತಿದ್ದೆ, ಇವಾಗ ಲಿವಿಂಗ್ ಥಿಂಗ್ಸ್ ಬಗ್ಗೆ. ಓಕೆ, ಐ ಗೆಸ್ ಐ ಕ್ಯಾನ್ ಸ್ಟಾರ್ಟ್. ಹೇಳ ಕಾರ್ತಿಕ್ ಅವರೇ? ಹಾಂ ಹೇಳಿ. Okay. So the title is Broken Hearts. This world is full of broken hearts. That's the reason why you see love everywhere. Because broken hearts always leaks. I love you not because I want to, just because I can't live without loving you. Even birds have a heart. Even they love. But they never give up on each other. They never break up. Why? Then why should we? I know our love is not perfect, but I can promise you I can fix your broken heart by using love as a glue. ಇಷ್ಟೇ. ಚೆನ್ನಾಗಿತ್ತು, ಸಿಂಪಲ್ಲಾಗಿ ಸೂಪರಾಗಿ. ನಾವು ಕರಾರಾಗೆಲ್ಲ ಸಾಂಗ್ ಮಾಡಿದ್ವಿ, ಆಮೇಲೆ ಸುಮ್ಮನೆ ಅದೇ. ಇನ್ನೂ ಬರ್ತಿದ್ದೆ ಲೈಕ್ ಡ್ರೆಸ್ ಬಗ್ಗೆ ಎಲ್ಲ, ಬಟ್ಟೆ ಯಾವ ಲೋಕದಿಂದ ನೀನು ಬಂದು ಬಿಟ್ಟೆ, ಆ ಥರ ಎಲ್ಲ ರೈಮಿಂಗ್ ವರ್ಡ್ಸ್ ಯೂಸ್ ಮಾಡಿ. ನೀನು ತಂದಿರೋ ಬಟ್ಟೆ ನಾವು ಉಟ್ಟೆ, ಈ ಬಟ್ಟೆ ಹಾಕೊಂಡು ನಾ ಕೆಟ್ಟೆ ಅಂದಂಗೆ. ನಾನೊಂದು ಸಾಂಗ್ ಮಾಡಿದ್ದೆ. ಪಾಯಿಂಟ್ ಅಂದ್ರೇನು, ಪ್ಯಾಕ್ ಮಾಡಿದ್ವಿ ಬ್ಯಾಗನ್ನು ಒಂದು ಜೋಶಲ್ಲಿ, ಏನಾದರೂ ಸಾಧಿಸ್ತೀವಿ ಜೀವನದಲ್ಲಿ, ಗುರಿ ಇಟ್ಟುಕೊಂಡ್ವಿ ನಾವು ಒಂದು ಹೋಪಲ್ಲಿ, ಬರೆದೇನ ಹಾಡು ಅಂದ ಫ್ರೀ ಟೈಮಲ್ಲಿ ಅಂತ. ನೆಕ್ಸ್ಟ್ ಪ್ಯಾರದಲ್ಲಿ ಇಟ್ ವಾಸ್ ಫುಲ್ ಆಫ್ ಆ್ಯಟಿಟ್ಯೂಡ್. ಕಾಲು ಎಳೆಯೋರು ಎಂದೆಂದಿಗೂ ಕಾಲು ಕೆಳಗೆ, ಗಾಂಚಾಲಿ ನೀನು ನಡ್ಕೊಂಬಾಗ ನಿನ್ನೊಳಗೆ, ಜೀವನಾನೇ ಹಿಂಗೆ ಗುರು ಮೇಲ್ ಕೆಳಗೆ, ನೀನು ನಡೀತಿರು ನಿನ್ನ ಮುನ್ನಡೆಗೆ ಅಂತ. ಇಟ್ ವಾಸ್ ಅಷ್ಟಕ್ಕೆ ನಿಲ್ಸು. ನಿಮ್ಮ ಆಡಿಯೋನ ನಾವು ಟೆಕ್ ವಿತ್ ಮೆಕ್ಕಲ್ಲಿ ರಿಲೀಸ್ ಮಾಡ್ತೀವಿ. ವಿಲ್ ಟೇಕ್ ದ ಕಾಪಿ ರೈಟ್ಸ್. ಯಾರು ಯೂಸ್ ಮಾಡೋದು ಫೈನ್. ಹಾಂ 3 ಜನ ಎಲ್ಲರಮ್ಮ ಎಂತ ನೀವು ಆಡಾಡ್ರಿ ಅಂತ ಬೋರ್ ಮಾಡ್ತೀರ ಮಾಡಿ. 12:15 ಕಾಂಗ್ರೆಸೆಂಟ್ ಬರೆಯೋರು ತುದಿ ಕಾಲಕ್ಕಾಯ್ತು. ಆಲ್ರೆಡಿ ಬರೀತಿದ್ದಾನೆ ನಾನು, ಅದ್ರೂ ಆನ್ಸರ್ ಮಾಡ್ತಾ 3 ಜನ ಒಬ್ನಿಗೆ ಆನ್ಸರ್ ಕೊಡ್ತಾ ಇದ್ದೀವಿ. ಒಂದು ಕನಿನಿ ಪ್ಲೇಸ್ ಆದವ್ರು, ಒಬ್ರು ಇನ್ಫೋಸಿಸ್ ಪ್ಲೇಸ್ ಆದವ್ರು, ಒಂದು 3 ಪ್ಲೇಸ್ ಆದವ್ರು.
ಯಾರು ಇಲ್ವೇ? ಅಥಣಿಯವ್ರು ಒಳ್ಳೆ ಹಾಡು ಹಾಡ್ತಾರಂತೆ ಉತ್ತರ ಕನ್ನಡದವ್ರು. ಒಂದು ರೂಮ್ಮೇಟ್ ಹೇಳ್ತಾ ಇದ್ನಪ್ಪ, ಹೌದಾ? ಇಲ್ವಾ? ಅಥಣಿಯವ್ರು ಹಾಡು ಹಾಡಲ್ವಾ? ಅಥಣಿಯವ್ರು ಏನು ಹೇಳ್ತಾರೆ? ಏನು ಫೇಮಸ್ ಉತ್ತರ ಕನ್ನಡದಲ್ಲಿ? ಧಾರವಾಡ ಸಮಥಿಂಗ್ ಹರಿಕತೆನ ಏನೋ ಒಂದು ಭಾರಿ ಸಖತ್ತಾಗಿ ಹೇಳ್ತಾರೆ ಆ ಕಡೆ. ಗೈಸ್, ಡೋಂಟ್ ಯು ಹ್ಯಾವ್ ಯುವರ್ ಓನ್ ಟ್ಯಾಲೆಂಟ್ಸ್ ಎಕ್ಸೆಪ್ಟ್ ಡ್ಯಾನ್ಸಿಂಗ್ ಇನ್? ಏನಕ್ಕೆ ಸೈಲೆಂಟ್ ಇದೆ? ನಾನು ಒಬ್ಬನೇ ಮಾತಾಡ್ಬೇಕಾ? ನಾನು ಮೇನೋ ಮಾತಾಡಲ್ಲ, ನೋಡೋಣ ಎಷ್ಟು ತನಕ ಸೆಷನ್ ಹೋಗುತ್ತೆ ಅಂತ. ಅದು ಹೋಗ್ತಾನೆ ಇರುತ್ತೆ. ಬರೀ ನಾನೇ ಹಾಡ್ತಿರಕ್ಕಿದ್ದೇನು ಕಾನ್ಸರ್ಟಾ? ಫ್ರೀ ಕಾನ್ಸರ್ಟ್. ನಾನು ನೋಡಲ್ಲ. ಯಾರು ಟೆಕ್ಸ್ಟ್ ಹಾಕಿ ಚಾಟ್ ಬಾಕ್ಸಲ್ಲಿ ಟೆಕ್ಸ್ಟ್ ಹಾಕ್ಬೇಡಿ, ಬಾಯ್ ಬಿಟ್ಟೆ ಮಾತಾಡಬೇಕು. ಎಲ್ಲರಿಗೂ ಬರೀ ಕೇಳಕ್ಕೆ ಇಂಟ್ರೆಸ್ಟ್ ಇದೆ ಅಷ್ಟೇ, ಮಾತಾಡಕ್ಕಲ್ಲ. ಅದೇ ಎಲ್ಲ ಮಾತಾಡೋಕ್ಕಾಗಿ ಮಾಡಿರೋ ಸೆಷನ್ ಕೊನೆ ದಿವಸ ಕಂಡ್ರಮ್ಮ ಇನ್ನೊಂದು 2 ವಾರ 3 ವಾರ ಸಿಗ್ತೀನೋ. ಆ್ಯಪ್ಟಿಟ್ಯೂಡ್ ಸೆಷನ್ ಮಾಡ್ತಾನೆ ಇಲ್ವೋ ನನಗೆ ಗೊತ್ತಿಲ್ಲ. ಗಾಯ್ಸ್, ಡೂ ಸ್ಪೀಕ್ ಗಾಯ್ಸ್. ಯಾಕೆ ಸುಮ್ಮನೆ ಇದ್ದೀರಾ? ಇನ್ನು ತಿಂಡಿ ತಿಂತಿದ್ದೀರಾ? ಮಲಗಿದ್ದೀರಾ? ಏನು ಮಾಡಕತ್ತೀರಿ? ನೆಕ್ಸ್ಟ್ ಸೆಷನ್ ಬೇಕಾದ್ರೆ ಈ ಸೆಷನ್ ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ. ಅದು ಏನಾಗುತ್ತೋ ಜನರಿಗೆ ಗೊತ್ತಿಲ್ಲ. ಕೋಲ್ಡ್ ಆಗಿದೆ, ವಾಯ್ಸೇ ಬರ್ತಿಲ್ಲ. ಮತ್ತಿದ್ ಬಂತು. ಅದೇ ನೋಸಲ್ಲಿ ಬರ್ತದೆ ನೋಡಿ. ಎಲ್ಲಾರು ಬರ್ತಿದೆ, ವಾಯ್ಸ್ ನೋಡಲ್ಲಿ ಬರ್ತಿದ್ದಲ್ಲ. ಎಂತ ಟೋಟಲಿ ವಾಯ್ಸ್ ಬರ್ತಿದೆಯಲ್ಲ, ಮಾತಾಡೋರು ಇವಾಗ. ಆಮೇಲೆ 13 ಇರೋದು ಎಕ್ಸಿಟ್ ಆಗ್ಬಿಡ್ತಾರಷ್ಟೇ. ನೋ ಪ್ರಾಬ್ಲಮ್. ಕಿವಿಲೆಲ್ಲ ರಕ್ತ ಬಂದ್ಬಿಟ್ರಿ, ಎಂತ ಮಾಡೋದು? ನನಗೆ ಹೋಲಿ ಕ್ರಾಸ್ ಹಾಸ್ಪಿಟ್ಲ್ ಎದುರಿಗೆ ಇದೆ. ಬೇರೆಯವ್ರು ಇರ್ಬೇಕಲ್ಲ. ಅವರಿಗೆಲ್ಲ ನಾನು ಅರೇಂಜ್ ಮಾಡ್ತೀನಿ, ನೋಟೆಡ್ ಕಳಿಸ್ಬಿಟ್ಟು. ನಿಮಗೆ ನೀವು ಆಡೋದು ಟೆನ್ಷನ್, ಬೇರೆಯವ್ರ ಚಿಂತೆನ ಗೊತ್ತಾಗ್ತಿಲ್ಲ. ಎರಡು ಬೇರೆಯವ್ರ ಚಿಂತೆ ಬಿಡಿ.
ನಗುನೇ ಬರ್ತಿದೆ ಹಾಡು ಕೇಳಿದ್ರೆ. ನಂಗೆ ನಿಜ ಹಾಡಕ್ ಬರಲ್ಲ. ತೊಂದರೆ ಇಲ್ಲ. ನಂಗೆ ಬೇರೆಯವ್ರ ಕೇರ್ ಅಂಡ್ ಕನ್ಸೆಂಟ್ ತುಂಬಾ ಇಂಪಾರ್ಟೆಂಟ್ ಪಾಪ. ಸರಿ, ಇದೇ ಮಾತಾ. ಎಲ್ಲರಿಗೂ ನಿಖಿತ್ ಅವ್ರು ಹಾಡ್ಬೇಕಂತ ಇದೆಯಾ ಬೇಡವಾ? ಇದೆ ಇದೆ. ಒಂದು Hello. ಇದೆ ಆಡ್ಬೇಕು ಅವಳು. ಇವರೆಲ್ಲ ನಿಮ್ ಕ್ಲಾಸ್ಮೇಟ್ಸ್ ಅನ್ಸುತ್ತಲ್ವಾ? ಕ್ಲಾಸ್ಮೇಟ್ಸ್ ಹೌದು, ಅದಕ್ಕೆ ಹಾಕ್ತಾ ಇರೋದು ಹಿಂಗೆ. ಹಂಗಾರೆ ಸರಿ, ಒಳ್ಳೆ ಹಾಡ ಕೆಲಸ. ನಾನು ಹೇಳ್ತಿದ್ದೀನಲ್ಲ. ಆಯ್ತು, IS ಇಂದಾನೆ ಬಂತು, ತಗೋ. ಎಲ್ಲರೂ ರೆಡಿ ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ. ಹಾಡೋದಂತ ಹಾಕಿ. ಓಕೆ ಫೈನ್. ವಾಯ್ಸ್ ಹೋಗುತ್ತೆ ಮಧ್ಯೆ ಮಧ್ಯೆ. ಏನ್ ಸರಿಗಮಪ ತಗೊಳಲ್ಲ ಆಡಿಷನ್ಗೆ, ಇಲ್ಲಿ ಸುಮ್ಮನೆ ಆಡೋದು. ಓಕೆ ಫೈನ್. నీ కళ్ళలు పట్టకు వదల నన్నవి చూడ నా కళ్ళు, నా చూపులలో నా తొక్కుకు వెళ్ళకు దయరాదా అసలు, నీ కట్టకి కావాలి కాస్తాయే కటుకల నీ కలలు, నువ్వు నులుముతుంటే ఎరగ కంది చిందన ముగురు, నా ఊపిరి గాలికి ఉయ్యాలను నా ఉంట ముంగురులు, నువ్వు నెట్టేస్తే ఎలా నెట్టు చవటి నిష్ఠురపోయి లవిలలు, సామజవర గమన నిన్న చూసి యాదగలన, మనసు నీద వయసుకున్న అదువే చప్పు తగున, సామజవర గమన నిన్న చూసి యాదగలన, మనసు నీದ ವಯಸ್ಸುಕುನ್ನ ಅದುವೆ ಚಪ್ಪು ತಗುನ. ಅಷ್ಟು ಸಾಕು. ಬೇಜಾನಾಯ್ತು. Oh my God, we are so much beautiful singers in ಥ್ಯಾಂಕ್ this. ಯು. Oh come on, don't do comedies. We'll be doing like one would sing, then I would sing a song. One more would sing, then I would sing a song. ಮಾಡೋಣ? Definitely. ಒಬ್ರು ಆಡೋಕ್ಕೂ ನಾನು ಆಡ್ಬೇಕು, ನೆಕ್ಸ್ಟ್ ಇನ್ನೊಬ್ರು ಆಡಬೇಕು. ನೆಕ್ಸ್ಟ್ ಯಾರು ಆಡ್ತೀರಾ? ಈಗ ನಿಖಿತ, ನಿಂಗೆ ಚಾನ್ಸ್ ಇದೆ ನಿನ್ನ ಫ್ರೆಂಡ್ಸನ್ನೆಲ್ಲ ಕಾಲು ಎಳೆಯೋಕ್ಕೆ. ನಿನಗೆ ನೆಕ್ಸ್ಟ್ ಯಾರು ಹಾಡಬೇಕು ಅಂತಿದೆ? ಯು ಹ್ಯಾವ್ ದಟ್ ಆಪ್ಷನ್. ದ ಒನ್ ಹೂ ಸಿಂಗ್ಸ್ ವಿಲ್ ಹ್ಯಾವ್ ದ ಆಪ್ಷನ್ ಟು ಮೇಕ್ ಅದರ್ಸ್ ಸಿಂಗ್. ಅವರೇ ಹಾಡಬೇಕು. ಸೊ ಎನಿವನ್ ದಟ್ ಯು ಲೈಕ್ ಟು ನಾಮಿನೇಟ್, ಲೈಕ್ ಯು ಡೂ ಇಟ್ ಇನ್ ಬಿಗ್ ಬಾಸ್, ಎಕ್ಸೆಪ್ಟ್ ಮೀ. ಮೇಘ. ಆಯ್ತಲ್ಲ, ಅದಕ್ಕೆ ಹೇಳೋದು ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಜೋಶಲ್ಲಿ ಸಪೋರ್ಟ್ ಮಾಡಬಾರ್ದು, ಹಾಡು ಹಾಡು ಅಂತ, ಕೊನೆಗೆ ನಮಗೆ ಇಡ್ತಾರೆ ಅಂತ. ನನ್ನ ವಾಯ್ಸ್ ಅಷ್ಟೇ ಕೇಳಿದ್ರೆ ಮುಗೀತು. ನೋ ಪ್ರಾಬ್ಲಮ್. ಇಲ್ಲಪ್ಪ. ಇಲ್ಲಪ್ಪ, ಹಾಡ್ಲೇಬೇಕು. ಅಟ್ಲೀಸ್ಟ್ ಯು ಶುಡ್ ಡೂ ಎನಿಥಿಂಗ್. ನಾಟ್ ಇಫ್ ನಾಟ್ ಸಿಂಗಿಂಗ್, ಎನಿಥಿಂಗ್ ಯು ಇಷ್ಟು. ನಾನು ಹಾಡಕ್ ಬರಲ್ಲ ನನಗೆ. ಯಾರಿಗೆ? ನನಗೆ ಬರುತ್ತಾ? ನನಗೂ ಬರಲ್ಲ, ಹಾಡಿಲ್ಲ. ನಿಖಿತ ಹಾಡಿಲ್ಲ, ಮೂಗ್ ಲಾಕ್ ಆಗಿದೆ, ಮೂಗಲ್ಲಿ ಹಾಡಿದಾಳೆ ಅವಳು. ಸೋ ಮಚ್ ಆಫ್ ಡೆಡಿಕೇಶನ್ ದಟ್ ಇಸ್ ಗಿವ್. ಓ ಮೈ ಗಾಡ್. ಯಾವತ್ತೂ ಹಾಡೇ ಇಲ್ಲ, ಒಂದ್ಸಲನೂ ಹಾಡಿಲ್ಲ. ಒಂದ್ಸತಿನಾರು ಹಾಡಿರ್ತಾರೆ, ಹಾಡಿ ಕೇಳ್ತಾನಾರು ಗುನುಗುನು ಅಂದಿರುತ್ತೆ ಬಾಯಲ್ಲೇ. ಅದು ಕೇಳ್ತಾ ಬರುತ್ತೆ. ಸರಿ, ಕೇಳ್ತಾನೆ ಹಾಡಿ, ತೊಂದರೆ ಇಲ್ಲ. ಇಯರ್ಫೋನ್ ಹಾಕೊಳ್ಳಿ ಒಂದ್ ಕಡೆ, ಬಂದ್ಬಿಟ್ಟು ಒಂದ್ ಕಡೆ ಹಾಡಿ. ಇಲ್ಲ. ಶುಭ ನಾಡ್ಸೋಣ ಅಡಮ್ಮ. ಮೆಕ್ಯಾನಿಕಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಹಾಡು. ಗೊತ್ತಿಲ್ಲ. ಲಿರಿಕ್ಸ್ ತಾನೆ? ಯಾವ ಸಾಂಗ್ ಬೇಕು ನಾನು ಕಳಿಸ್ತೀನಿ ಇವಾಗ. ನೀನ್ ಹಾಡಿಲ್ಲ ಅಂದ್ರೆ ಬರಲ್ಲ ಆಡಕ್ಕೆ. ಕುತ್ಕೊಂಡ್ರೆ ಏನೂ ಆಗಲ್ಲ. ನೀನು ಹೇಳಿದ್ದೆಲ್ಲ ವೇಸ್ಟ್ ಅಲ್ವಾ? ಸ್ಪಾಟಲ್ಲಿ ಡಿಸೈಡ್ ಮಾಡಬಾರ್ದು. ನೀನು ಹಾಡಿದ್ರೆ ಅನ್ವಿತಾ ಹಾಡ್ತಾಳಂತೆ, ಹೇಳತ್ ಮೆಸೇಜ್ ಆಗ್ತಾ ಇದ್ದಾಳೆ ನನಗಿಲ್ಲಿ. ಅದಕ್ಕೆ ಬೇಗ ಎಷ್ಟು ಚೆನ್ನಾಗಿದೆ ವಾಯ್ಸ್ ಟ್ಯೂನ್ಸ್ಗಳು, ಎಷ್ಟು ಚಂದ ಹಾಡಬಹುದು. ಇಲ್ಲದೆ ರಂಜಿತಾ ಹಾಡ್ತಾಳಂತೆ ನೋಡಿ. ಇಲ್ಲದೆ ನಮ್ಮ ಧನಂಜಯ ಬಂದು ಹಾಡ್ತಾನೆ. ಕಾವ್ಯ ಹಾಡ್ತಾಳೆ, ದಿವ್ಯಶ್ರೀ ಹಾಡ್ತಾಳೆ. ನಮ್ಮ ಉತ್ತರ ಕನ್ನಡ ಮಂದಿ ಹಾಡಕತ್ತಾರೆ, ಆಮೇಲೆ ಹಾಡು ಶುರು ಮಾಡ್ಕೊತಾರೆ. ಸೊ ಬೇಗ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಲ್ಲ. ಎವ್ರಿವನ್ ಚಿಯರ್ ಅಪ್ ಫಾರ್ ಶುಭ. ಯೇ
ಹಾಡಮ್ಮ ಯಾಕಮ್ಮ ನಾವು ಏನು ನಿಮ್ಮ ಮನೇಲಿ ಅರ್ಧ ಆಸ್ತಿ ಕೇಳ್ತಿದ್ದೀವಿ, ಒಂದು ಹಾಡು ಹೇಳಕ್ಕೆ ಕೇಳ್ತಿದ್ದೀವಿ. ಎನಿಥಿಂಗ್ ಯು ವಿಶ್ ಟು ನಾಟ್ ಓಕೆ or else share incidents, joke, story, anything fine if you can't sing. Everyone should do is like every 18 ಇಬ್ಬರು ಹಾಡಿದ್ರು, ಇನ್ನೂ 16 ಜನ 3 ಜನ ಹಾಡಿದ್ರು. ಇನ್ನು ನನ್ನನ್ನು ಬಿಟ್ಟರೆ ಎಷ್ಟಾಯಿತು 4 - 9 is 15 ಮೋರ್ ಡಿಫ್ರೆಂಟ್ ಥಿಂಗ್ಸ್. ಮೇ ಬಿ ಸಿಂಗಿಂಗ್, ಕುಣಿಯೋದಂತೂ ನಮಗೆ ನೋಡೋಕ್ಕಾಗಲ್ಲ, ಅಂದರೆ ಹಂಗಲ್ಲ ನಿಮಗಾಗಲ್ಲ. ಅಟ್ಲೀಸ್ಟ್ ಕ್ರ್ಯಾಕ್ ಅ ಜೋಕ್, ಸೇ ಸಮಥಿಂಗ್, ಎನಿ ಇನ್ಸಿಡೆಂಟ್ which made you like change your life, any incident which made you to stay as you are, any incident or any joke or any thing in life, like your first friendship, your first friend, ಸ್ವಲ್ಪ ಜನರಿಗೆ ಇರುತ್ತೆ, your love story, anything is fine. You may not say the name of the person, but let that person be X, you can say. So anything is fine. ಡೇ 10 ಲಾಸ್ಟ್ ಡೇ, ಮತ್ತೆ ಸಿಗಲ್ಲ. ಮುಂದಿನ ವಾರ ಎಲ್ಲ ಇಷ್ಟು ಪುರ್ಸೊತ್ತು ಇರಲ್ಲ ನನ್ನ ಹತ್ರ. ನೆಕ್ಸ್ಟ್ ನಾನು ನಿಮ್ಗೆ ಸೆಷನ್ ಮಾಡ್ತಾ, ನಾನು ಟ್ರೈನಿಂಗ್ ಒಳಗೆ ಇರ್ತೀನಿ. ನಾನು ಅದರಲ್ಲೇ ನಿಮಗೆ 2 hours ಸೆಷನ್ ಮಾಡಿಬಿಟ್ಟು ಹೋಗ್ತಿರ್ತೀನಿ. ಐ ವಿಲ್ ಶೇರ್ ಅನ್ ಇನ್ಸಿಡೆಂಟ್, ಏನೋ ಒಂದು ಶೋರ್, ಹೂ ಸೆಡ್ ನೋ? ಯಾ ಕಮ್ ಆನ್. I'll mute myself so that she could speak. Yeah. Good morning. ಸಾರಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಇಲ್ಲ ಕರೆಕ್ಟ್ ಇದೆ, ತೊಂದರೆ ಇಲ್ಲ. ಇನ್ಸಿಡೆಂಟ್ ಹೇಳ್ಬೇಕು ಅಂದರೆ, ನಾವು ಪಾಮಲ್ಲಿ ಫಸ್ಟ್ ಸೆಂಟ್ ಮೆಲ್ಸಿಗೆ ಜಾಯಿನ್ ಮಾಡಿದ್ದು. ಸೆಂಟ್ ಮೆಲ್ಸಿಗೆ ಜಾಯಿನ್ ಮಾಡಿದ್ದು. ಸೊ ಯೂಸ್ ಟು ಸೇವ್ ದಟ್ ನಾನು LKG ಬಂಕ್ ಮಾಡ್ತಿದ್ದೆ. ಬಿಕಾಸ್ ನಂಗೆ ಹೋಗಕ್ಕೆ ಇಷ್ಟ ಇರ್ತಿರ್ಲಿಲ್ಲ. ಸೊ ವ್ಯಾನಲ್ಲಿ ಇಳಿದ್ಬಿಟ್ಟು ಹೋಗಿದ ತಕ್ಷಣ ಆಚೆ ಕುತ್ಕೋತಿದ್ದೆ, ಇಲ್ಲ ಏನಾದರೂ ವಾಶ್ರೂಮ್ ಹೋಗ್ಬಿಟ್ಟು ಬರ್ತಿಟ್ಕೋತಿದ್ದೆ. 3 months ಹಂಗೆ ಕಂಟಿನ್ಯೂಸ್ ಆಗಿ ಮಾಡಿದ್ನಂತೆ. ಅದಕ್ಕೆ ಪ್ರಿನ್ಸಿಪಲ್ ಕರೆದ್ಬಿಟ್ಟು, ಇದೇ ಲಾಸ್ಟು, ಇವಳನ್ನ ಮತ್ತೆ ನೆಕ್ಸ್ಟ್ ಇಯರ್ಗೆ ಸೆಂಡ್ ಮಾಡೋಕ್ಕಾಗಲ್ಲ, ಇವಳನ್ನ ಇನ್ನೊಂದು ವರ್ಷ ಕೂರಿಸ್ಬಿಟ್ಟು ನೆಕ್ಸ್ಟ್ ಇಯರ್ ಕಳಿಸ್ತೀವಿ ಅಂತ ಮತ್ತೆ LKG 2ನೇ ಸಲ ಕುತ್ಕೊಂಡು ಮತ್ತೆ UKG ಜಾಯಿನ್ ಆಗಿದ್ಮೇಲೆ. ಆಮೇಲೆ ಸ್ಲೇಟ್ ಎಲ್ಲ ತಗೊಂಡೋದ್ರೆ ಕಾಂಪೌಂಡಿಂದ ಆಚೆ ಎಸೆಯೋದು ಆ ಥರ ಎಲ್ಲ ಮಾಡ್ತಿದ್ನಂತೆ. ಸೊ ತಾವ 1999 2000 January. ಅಚ್ಚಾ, ಸೊ 2 ತಿಂಗಳಿಗೆ ಸಣ್ಣವರಷ್ಟೇ. ಬೆಟರ್, ಒನ್ ಮೋರ್ ಥಿಂಗ್ ದಟ್ ವಿ ಕ್ಯಾನ್ ಡೂ, ಒಬ್ರೊಬ್ರು ಪ್ಲೀಸ್ ಅನ್ಮ್ಯೂಟ್ yourself and say your birth dates. What did you say? ಅಟ್ಲೀಸ್ಟ್ ಟೆಕ್ ವಿತ್ ಮೇಕಿಂದ ಒಂದು, ಅಥವಾ ನನ್ನಿಂದ ಒಂದು ಬರ್ಡೇ ವಿಶೇಷ ಇದೆ. ಸ್ವಲ್ಪ ಜನ ಇರ್ತಾರಲ್ಲ ಸ್ಟೇಟಸಲ್ಲಿ, ವಿಶ್ ಮೀ ಆನ್ 24 ಜನವರಿ ಮಾಡಲ್ಲ. ಯಾಕೆ ಮಾಡಬೇಕು? ಕೇಕ್ ಮರ್ಡರ್ ಯಾರು ಹಾಕೊಂಡಿದ್ದಾರೆ? ಎನಿವನ್ ಹಿಯರ್ ಹ್ಯಾವ್ ಪೋಸ್ಟೆಡ್ ಕೇಕ್ ಮರ್ಡರ್ ಇನ್ ಯುವರ್ ಇನ್ಸ್ಟಾಗ್ರಾಮ್? ಕೇಕ್ ಮರ್ಡರ್, ವಾ ಬೈ ವಾ. And anyone who have posted wish me on my birth date, like if you give a ಹಾಕೊಂಡಿದ್ದೀರಾ? ಇದ್ದಾರೆ, we have persons now. Anyone like wish me on, please that person, that ಕೀರ್ತಿ ಯಾರು? ಪ್ಲೀಸ್ ಅನ್ಮ್ಯೂಟ್ yourself. 1 second, ಜಾಸ್ತಿ ತಮಾಷೆ ಮಾಡಲ್ಲ, ಫನ್. ಎಲ್ಲಾದ್ರು ಟು ಅನ್ಮ್ಯೂಟ್ yourself. ಎಲ್ಲದು ಕೀರ್ತಿ ಯಾರವ್ರೆ? ಐ ಥಿಂಕ್ ಶೀ ಇಸ್ ಫೈನ್. ಕೇಕ್ ಮಾಡರ್ ಅಂದ್ರೆ ಏನು? ಕೇಕ್ ಕಟ್ ಮಾಡೋದು ಅಂತ. ಅದನ್ನ ಕೇಕ್ ಮಾಡರ್ ಅಂತಾರ? ಕೇಕ್ನ ಸಾಯಿಸ್ಬಿಟ್ಟು ತಿನ್ನೋದು ಅಂತ. ವಾ ಸೂಪರ್. ಡಿಪ್ಲೊಮಾ ಬ್ಯಾಚಾ? ಸರಿಯಾಗಿದೆ, ಚೆನ್ನಾಗಿದೆ. ಇನ್ನೇನಾರು ಹಾಕಿದ್ದೀರಾ ಸೂಪರ್ ಆಗಿ? ಏನಿಲ್ಲ ಅಷ್ಟೇ. ಕೇಕ್ ಮಾಡರ್ ಅಂದೆ. ಯಾವಾಗ ಕೇಕ್ ಮಾಡರ್ ಮಾಡೋದು ನೀವು? ಇಂಜಿನಿಯರ್ಸ್ ಡೇ. ಇಂಜಿನಿಯರ್ಸ್ ಡೇ ಯಾವಾಗ ನವಾಜು? ಯಾವಾಗ ಬರುತ್ತೆ? ಮುಗಿದೋಯ್ತು, ನಂಗೆ ಗೊತ್ತು. ಸೆಪ್ಟೆಂಬರ್ 15. ಸೆಪ್ಟೆಂಬರ್ 15. ಹಂಗೊಂದು ದಿವಸ ಇದೆಯಾ?
ನಮ್ಗೆ ಗೊತ್ತಿರಲಿಲ್ಲ ಈ ವರ್ಷ. ಸರಿ ಸರಿ, ಸೆಪ್ಟೆಂಬರ್ 15, 2 ತಿಂಗಳಿದೆ. ಸರಿ ಸರಿ. ಲೈಕ್ ಎನಿ ಒನ್ ವಿಶ್ ಮಿ ಆನ್ ಈ ದಿವಸ ಅಂತ ಇನ್ಯಾರು ಹಾಕಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ? ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಧೈರ್ಯದಿಂದ ನಿಮ್ಮ ಫೋನ್ ನಂಬರ್ ಹಾಕಿದ್ದೀರಾ ಮೇಲ್ಗಡೆ? ಕಾಲ್ ಮಿ ಆನ್ ಈ ನಂಬರ್ ಅಂತ ಯಾರಿಲ್ವಾ? ಹಾಕಕ್ಕೆ ಹೋಗ್ಬೇಡಿ ಸುಮ್ಮನೆ. ಒನ್ ಪ್ಲೀಸ್ ಎವ್ರಿ ಒನ್ ಡೂ ಅನ್ಮ್ಯೂಟ್ yourself ಒನ್ ಬೈ ಒನ್. ಪ್ಲೀಸ್ ಟೆಲ್ ಮಿ ಯುವರ್ ಬರ್ತ್ ಡೇಟ್ಸ್. I got one from Kirtia. It's September 15. 8 January 2000. 8 ಜನವರಿನಾ? ಅಲ್ಲ 81 ಜನವರಿ. 8 ಓಕೆ, 8 ಜನವರಿ. ನೆಕ್ಸ್ಟ್. October 2nd. ಅಯ್ಯೋ ದೇವ್ರೇ, ಇನ್ನೊಂದು 22 ದಿವಸ ಲೇಟ್ ಆಗಿದ್ರೆ ನನ್ನ ಜೊತೆನೆ ಬರ್ಡೇ ಮಾಡ್ಬೋದಿತ್ತಾ? ನೆಕ್ಸ್ಟ್. ಒಂದಿನ ಹಿಂದೆ ನಮ್ ಡಾರ್ಲಿಂಗ್ ಬರ್ಡೇ ಇದೆಯಲ್ಲ. ಯಾರ್ದು? ಡಾರ್ಲಿಂಗ್ ಪ್ರಭಾಸ್. ನಾನು ಯಾರೋ ಅನ್ಕೊಂಡೆ. ನೆಕ್ಸ್ಟ್. ಡಾರ್ಲಿಂಗ್ ಅವನು ನೀವು ಯಾರಂತ ಗೊತ್ತಿಲ್ಲ, ನಿಮ್ಗೆ ಅವ್ರು ಯಾರಂತ ಗೊತ್ತಿಲ್ಲ. ಅನ್ವಿತಾ ಯಾವಾಗ ಇಬ್ರು? Feb 2nd. ಸರಿ. ಜನವರಿ, ಫೆಬ್ರವರಿ, ಅಕ್ಟೋಬರ್. 28 October. ವಾವ್, ವೆರಿ ಕ್ಲೋಸ್ ಟು ಮೀ. ಇದು ನೆನಪಿರುತ್ತೆ. 28 ಅಕ್ಟೋಬರ್ ನೆನಪಿರುತ್ತೆ. ನೆಕ್ಸ್ಟ್. June 5. ನಿನಗೆ CGP ಎಷ್ಟು ಪೂರ್ಣಿಮಾ? 8.01. ಎಕ್ಸಾಕ್ಟ್ 8. ಅಲ್ಲ, ಜೂನು ಮಾರ್ಚಲ್ಲಿ ಹುಡುಗರಿಗೆಲ್ಲ ಸ್ಕೋರ್ ಜಾಸ್ತಿ ಇರುತ್ತಂತೆ. ಇರ್ಬೋದು. ನೆಕ್ಸ್ಟ್. ಇನ್ಯಾರು ತುಂಬ ಜನ ಇದ್ದಾರೆ. ಸೆಪ್ಟೆಂಬರ್ 18th. ಓಕೆ, ಸೆಪ್ಟೆಂಬರ್ 18th. ಮೆಗಾ ಕೇಸಿ ಯಾವಾಗ? ಮಾರ್ಚ್ 8. ಹಾಂ. ನಿಂಗೆ ಎಷ್ಟಮ್ಮ CGP? ಜಾಸ್ತಿ ಇಲ್ಲ, 7 ಪಾಯಿಂಟ್ ಸಮಥಿಂಗ್ ಇದೆ. ಎಕ್ಸೆಪ್ಷನ್ಸ್, ತೊಂದರೆ ಇಲ್ಲ, ಅದೇನು ಕಮ್ಮಿ ಅಲ್ಲ. ನೆಕ್ಸ್ಟ್. ಅರ್ಪಿತಾ ಯಾವಾಗ? August 2nd. ಆಗಸ್ಟ್ 2nd. ನಾನು ಬರ್ಕೋಬೇಕೆಲ್ಲ ಮಾರ್ತು ಹೋಗ್ತಾವ ನನಗೆ. ಆಮೇಲೆ ಇನ್ಯಾರಿದ್ದಾರೆ? ದಿವ್ಯಶ್ರೀ, BP, ಧನಂಜಯ್, ಕಾವ್ಯ S. ಮಾರ್ಚ್ 20. ಮಾರ್ಚ್ 12 ಜೂನ್. ನಂದಾ? ನಾನು ಯಾವಾಗ ಹುಟ್ಟಿದ್ದು? ಯಾವಾಗ ದಿವ್ಯಶ್ರೀ ಯಾವಾಗ? ಒಂದು ಸೆಕೆಂಡ್ ಅನ್ವಿತಾ. ದಿವ್ಯಶ್ರೀ ಯಾವಾಗ? January 12. ಅವಳೆಲ್ಲೊಂದು ಶುಭ ನೋಡಿ. 4 ದಿವಸಕ್ಕೆ ಇನ್ನೊಬ್ಬರಿದ್ದಾಳೆ ನಿಮ್ಮ ಬರ್ಡೇ ಜೊತೆ ಸೆಲೆಬ್ರೇಟ್ ಮಾಡಿ. ಇಬ್ಬರು ಕ್ಲಾಸ್ಮೇಟ್ಸಾ? ಅಲ್ಲ, ಅವಳು ಐಸ್. ನೀವು EC ಅವರೆಲ್ಲ ಗುಂಪು ಪ್ಲಾನ್ ಮಾಡ್ಕೊಂಡೆ ಸೆಷನಿಗೆ ಬಂದಿದ್ದೀರಾ, ಅಥವಾ ನಿಮಗೆ ಇಲ್ಲಿಗೆ ಬಂದಾಗ ಇರ್ತೀವಿ ಅಂತ ಗೊತ್ತಿರ್ಲಿಲ್ವಾ? ಯಮುನಾ ಯಾವಾಗ? ಯಮುನಾ BM April 22nd. ಏಪ್ರಿಲ್ 22nd. ಫೆಬ್ರವರಿ 29 ಕೊಡಿದವ್ರು ಯಾರಿಲ್ವಾ ಇಲ್ಲಿ? ಅಲ್ಲ, ಮೇ ಬಿ ಆಗಲ್ಲ ಅನ್ಸುತ್ತೆ. 21 ವರ್ಷ ಅಂದರೆ 21 ಕಮ್ಮಿ. ನಮ್ಮ ಏಜ್ ಅವ್ರು ಇರ್ತಾರೆ. ನನ್ನ ಫ್ರೆಂಡು ಫೆಬ್ರವರಿ 29. ಮನೆ ಪಾಪ ಕಮ್ಮಿ ವರ್ಷ ಮನೆ. ಫೆಬ್ರವರಿ 29 ಹೊಡೆದವರಿಗೆಲ್ಲ. ನಮಗೆ 4 ವರ್ಷ ಆಗ್ತಾವ್ರಿಗೆ 1 ವರ್ಷ ಆಗತ್ತೆ. ನನ್ನ ಬರ್ಡೇ ಯಾವಾಗ ಅಂತ ಕೇಳಿದೆ, ಹುಡ್ಕೊಳ್ಳಿ ನೋಡೋಣ. ಕ್ಲೂ ಕೊಟ್ಟು ಹೋಗಿದ್ದೀನಿ. ರಕ್ಷತ್ ಅಲ್ಲದ? ರಕ್ಷತ್ ನಿನ್ ಬರ್ಡೇ? October 24. ಹಬ್ಬ ಕರೆಕ್ಟ್. ಅಕ್ಟೋಬರ್ 24. ನಾನು ಹೇಳಿದ್ದಿಗೆ ಗೊತ್ತಾಯ್ತಾ ಅಥವಾ ಗೊತ್ತಿತ್ತಾ? ರಕ್ಷತ್ ಯಾವಾಗಲೂ ಹುಟ್ಟಿದ್ದಲ್ಲ ನೀನು? ಫೆಬ್ರವರಿ 1. ಸರಿ. ನನಗೆ ನಿಜವಾಗ್ಲೂ ನಿಮ್ಮೆಲ್ಲರ ಬರ್ಡೇ ನೆನಪಿದ್ರೆ ವಿಶ್ ಮಾಡ್ತೀನಿ. 12 ಗಂಟೆ ಮಾಡಿದೆ. ಆಮೇಲೆ ಅನ್ನೋ ನಂಬರ್ ಅಂತ ಬ್ಲಾಕ್ ಇಕ್ಕಿ ಹಾಕಿದೆ. 718 ನನ್ನ ನಂಬರು. ಹೂ ಇಸ್ ದಿಸ್ ನಾನ್ ಸೆನ್ಸ್ ಕಾಲಿಂಗ್ ಮಿ 12 PM ಅಂತ. ಸೊ ನನ್ನ ಪ್ರಕಾರ ಬರ್ಡೇ ಕೇಳಿದಾಗ ಒಂದು ವಿಷಯ ಗೊತ್ತಾಯ್ತು, ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ದೀರಾ ಅಂತ. ಸೊ ಎಲ್ಲರೂ ಮಾತಾಡಿ ಇವಾಗ. ಇವತ್ತೇನಾದ್ರು ಕೆಲಸಗಳಿದಾವೆ ನಿಮಗೆ? ದೇಶ ಆಳುವಂಥ ಕೆಲಸಗಳೇನಾದರೂ?
ಇಲ್ಲ ಅನ್ಕೊಂತೀನಿ. ಇಲ್ಲ. ಇಲ್ವಾ? ಯಾ ಮಾತಾಡಿ. ಶುಭ ಶೇರ್ಡ್ ಸಮಥಿಂಗ್ ರೈಟ್. ಬೇರೆ ಯಾರಿಗೆ ಏನೂ ಇಲ್ವಾ ಇನ್ಸಿಡೆಂಟ್ಸ್ಗಳು, ಜೋಕ್ಗಳು, ಲೈಫಲ್ಲಿ ಏನೋ ಒಂದು ಫನಿ ಮೂಮೆಂಟ್ ಅನಿಸಿದ್ದು ಯಾರಿಗಿಲ್ವ? ಇಷ್ಟೆಲ್ಲ ಟ್ರಾಜಿಡಿಕ್ ಸ್ಟೋರಿ ಲೈಫ ನಿಮ್ದೆಲ್ಲ, ಒಂದೇ ಒಂದು ಫನಿ ಮೂಮೆಂಟ್ ಇಲ್ದಿರೋದಲ್ಲ. ಅವಳದ್ದು ಸಾಕತ್ತೆ ಎಷ್ಟು ಚೆನ್ನಾಗಿತ್ತು. ಎಲ್ಲೂ ಹೋಗ್ಕೋರಕ್ಕೆ ಜಾಗ ಸಿಗಲಿಲ್ಲ ಅವಳಿಗೆ. ಆಶ್ರಮಲ್ಲಿ ಕತ್ಕೊಳ್ಳೋಣ ಅಂತ ಸ್ಲೇಟ್ ತಗೊಂಡೋಗಿ ಎಸಿತಿದ್ಲಂತೆವ. ನಿಂತರನೇ ನಾನು ಇದ್ದೆ, ಬಟ್ ಒನ್ ಡಿಫ್ರೆಂಟು. ನನಗೆ SSLC ತನಕ ಈ ಆಟೋಮ್ ಬಾಂಬ್, ಲಕ್ಷ್ಮಿ ಬಾಂಬ್ ಅಂದ್ರೆ ಆಗ್ತಿರ್ಲಿಲ್ಲ. ಸೆಕೆಂಡ್ PUC ತನಕ ನನ್ನ ಅಣ್ಣಂದ್ರೆ ಕೊಟ್ಟಿದ್ದೀನಿ, ತಗೊಂಡೋಗಿ ಬಾವಿಗೆ ಹಾಕ್ತಿದ್ದೆ ನಾನು. ಇವಾಗ ತೊಂದರೆ ಅದು ಪಟಾಕಿ ಅಷ್ಟು ಹೊಡೆಯಲ್ಲ. ಸೊ ನೋ ಒನ್, ಯಾರಿಗೆ ಏನೂ ಇಲ್ವ ಲೈಫಲ್ಲಿ ಶೇರ್ ಮಾಡುವಂಥದ್ದು? ಅಥವಾ ಯಾರಿಗಾರು ಇದೆಯಾ ನಿನಗೆ ಯಾಕೆ ಹೇಳಬೇಕು ಅಂತ? ಏನು ಅಂಬರೀಷ್ ಅದೆಯಲ್ಲ, ನಿಂಗೆ ಯಾಕವೆಲ್ಲ ಅಂತ ಹೊಳ್ದು ನನ್ನ ಫ್ರೆಂಡ್ ಸೈಲೆಂಟಾಗಿ ಹೇಳ್ದ. ಮಾತಾಡ್ರ ಸುಮ್ಮನೆ ರೆಕಾರ್ಡ್ ಮಾಡ್ತಿದ್ದೀನಿ ರಕ್ಷತ್ ನಾನು. ಬ್ಯಾಟ್ರಿ ಖಾಲಿ ಆಗೋಕ್ಕೆ ಲ್ಯಾಪ್ಟಾಪ್. ಎಲ್ಲ ಏನೋ ವಿಡಿಯೋ ನೋಡುವಾಗ ಫಾಸ್ಟ್ ಫಾರ್ವರ್ಡ್ 2x ಹಾಕೊಂಡು ನೋಡ್ಬೇಕು. ಅನ್ಕೊಂಡು ಲಾಸ್ಟಿಗೆ. ಮಳೆ ಇದೆಯಾ ನಿಮ್ಮ ಮೂರಲ್ಲಿ? ಒಳ್ಳೆ ಫನಿ ಮಾಡ್ಬೇಕಂದ್ರೆ ಎಲ್ಲ ನಿಮ್ಮ 3 ಜನರದ್ದು ಯಾವ ಊರು ಇವಾಗ ಆನ್ಸರ್ ಕೊಟ್ಟಿರೋದು? ಒಂದು ಹಾಸನ್ನು. ತರೀಕೆರೆ ಚಿಕ್ಕಮಂಗ್ಳೂರು. ಕುರಿಮರಿ ಬಂತ ಕೊನೆಗೆ? ಈಗ ಗೊತ್ತಿಲ್ಲ, ಇನ್ನು ನೋಡಿಲ್ಲ. ಹೌದಾ? ನೀವು ವೆಜಿಟೇರಿಯನಾ? ಏನು? ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ನಾನ್ ವೆಜಿಟೇರಿಯನ್. ಹಂಗಾರ ಕಡೆ ತಿಂದಿರ್ತೀರಾ ಬಿಡಿ. ಅನ್ವಿತಾ ಯಾವರು? ಹೊಸದುರ್ಗ, ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಹೌದಾ? ಹೊಸದುರ್ಗ. ಇವಾಗ ಚಿತ್ರದುರ್ಗ ಮಾಡಿದ್ರ? ನಾನು ಹುಟ್ಟತ್ತಿ ಬೇರೆ ಕಡೆ ಇದ್ದೇನು. ಹೊಸದುರ್ಗದಲ್ಲಿ ಏನು ಫೇಮಸ್ಸು? ದುರ್ಗ ಕೋಟೆ. ಹೊಸದುರ್ಗ ನಾನೇ ಇದ್ದೀನಿ ಅಣ್ಣ, ಅದಕ್ಕೆ ಫೇಮಸ್ ಅದು ಅಂತ. ಇದು ಚಿಕ್ಕಮಂಗ್ಳೂರು ಏನು ಫೇಮಸ್ಸು? ಕಾಫಿ. ಕೋತಿನಾ? ಕಾಫಿ ಕಾಫಿ ಕಾಫಿ. ಕೋತಿ ಅಂದಂಗೆ ಆಯ್ತು. ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಫೇಮಸ್. ಎಷ್ಟು ಜನ ಹೋಗಿದ್ದೀರಾ ಇಲ್ಲಿ 80 ಅವರು ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿಗೆ? ನಾನು ಹೋಗಿದ್ದೀನಿ. ಇಂಥವನ್ನೆಲ್ಲ ಮಿಸ್ಸೇ ಮಾಡಲ್ಲ. ನಾನೇ ಹೋಗಿಲ್ಲ ಇನ್ನು. 4 ವರ್ಷ ಆಯ್ತು. ಟ್ರಿಪ್ ಹೋಗೋಣ 80 ಅವರೆಲ್ಲರೂ ಗಾಡಿ ಮಾಡ್ಕೊಂಡು. ನಾನು ಒಂದ್ಸತಿ ಬರ್ತೀನಿ. ಯಾರು ಮಾತಾಡ. ರಕ್ಷತ್, ನಾನು ನೀನು ಬೈಕ್ ತಗೊಂಡು ನೋಡ ಬಿಡ. ಈಗ ನಾನು ಎಲ್ಲೂ ಹೋಗಿಲ್ಲ, ಎಲ್ಲೋದ್ರೂ ಹೊಸ ಜಾಗನೇ. ಹಾಡು ಆಡ್ಕೊಂಡು ನೋಡೋಣ. ಬಾ ನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಅಂತ. ಬೇರೆ ಯಾರು ಬರಲ್ಲ ಅಂತೆ. ಯಾರಿಗಾರು ಟ್ರಾವೆಲಿಂಗ್ ತುಂಬಾ ಇಷ್ಟ ಇದೆ ಇಲ್ಲಿ? ತಿರ್ಗಾಕ್ ಹೋಗೋಣ ಅಂದ್ರೆ ಯಾರೂ ಮಾತಾಡಲ್ಲ. ಟ್ರಾವೆಲಿಂಗ್ ಇಷ್ಟ ಇದೆ, 4 ಜನ ನಾನು ಅಂತೀರ. ಅನ್ಕಂಫರ್ಟೇಬಲ್. ಬೈಕಲ್ಲಿ ಜಾಗ ಆಗಲ್ಲ ಅಂತ. ಬೈಕಲ್ಲ, ಟಿಟಿನೇ ಮಾಡೋಣ. ಹೌ ಮೆನಿ ಆಫ್ ಯು ಹ್ಯಾವ್ ಬೀನ್ ಟು ಧರ್ಮಸ್ಥಳ ದಿಸ್ ಇಯರ್? ಪಟ್ಟ ಮ್ಯೂಟ್ ಮಾಡ್ಕೊಂಡು ಹೋಲಿ. 2018, 19, 20, 21 ಲಾಸ್ಟ್ ಇಯರ್ ಹೋಗಿದ್ದೀನಿ. ಯಾರು ಒಬ್ಬರೇ ಹೋಗಿದ್ದೀರಾ ಧರ್ಮಸ್ಥಳಕ್ಕೆ? ಇಲ್ಲಿ ಅಷ್ಟೆಲ್ಲ ಧೈರ್ಯ ಇಲ್ವಾ? ಒಬ್ಬರೇ ಎಲ್ಲಿಗೂ ಹೋಗಲ್ಲ ಹೊರಗಡೆ, ಅಥವಾ ಮನೇಲಿ ಕಳ್ಸಲ್ಲ? ನಾನು ಹೋಗಿದ್ದೀನಿ. ನಿಂತ ಕರ್ಮ ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು TCS ಆದಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ದೆ.
ಹೋಗ್ಬಿಟ್ಟು ದೇವ್ರೆ ನನ್ನ ಫ್ರೆಂಡ್ಸ್ ಯಾರಿಗೆಲ್ಲ ಇನ್ಫೋಸಿಸ್ ಇವಾಗ ಕಾಸಿದೆ ಅವರೆಲ್ಲರಿಗೂ ಇನ್ಫೋಸಿಸ್ ಮಾಡ್ಸಪ್ಪ ಅಂದೆ. ಮೇ ಬಿ ಕೋಡ್ ಉಲ್ಟಾ ಹೋಯ್ತು ಅನ್ಸುತ್ತೆ ದೇವ್ರ ಹತ್ರ. ಹೌ ಮೆನಿ ಆಫ್ ಯು ಬೀನ್ ಟು ಸಿಗಂದೂರ್, ಕೊಲ್ಲೂರ್, ಮುರುಡೇಶ್ವರ? ಯಾವ ಊರು, ಎಲ್ಲಿಗೆ? ಸಿಗಂದೂರ, ಮೂರಕ್ಕೂ ಹೋಗಿದೆ. ಒಂದೇ ಸತಿ ಹೋಗಿದ್ಯಾ? ಒನ್ ಗೋಲ್. ಲೈಕ್ ಯು ಬೀನ್ ಟು ಸಿಗಂದೂರ್, ದೆನ್ ಕೊಲ್ಲೂರ್, ದೆನ್ ಮುರುಡೇಶ್ವರನಾ? ಅದು ನೆನಪಿದೆ ಸೀಕ್ವೆನ್ಸು? ಹಂಗೆ ಹೋಗಿರೋದಾ? ಎಕ್ಸಾಕ್ಟ್ಲಿ ಹೇಗೆ ಹೋಗಿದ್ವಿ ನೆನಪಿದೆ, ಒಟ್ಟಿಗೆ ಹೋಗಿದ್ವಿ. ಇಫ್ ಯು ಹ್ಯಾವ್ ಬೀನ್ ಟು ಮುರುಡೇಶ್ವರ ಫ್ರಮ್ ಕೊಲ್ಲೂರ್, ನಮ್ಮೂರಿಗೆ ಬಂದು ಹೋಗ್ಲೇಬೇಕು. ಇಟ್ಸ್ ದ ಸೆಂಟರ್. ಓಕೆ, ಯಾವಾಗಮ್ಮ? ತುಂಬಾ ವರ್ಷದ ಹಿಂದೆ. ತುಂಬ ವರ್ಷದ ಹಿಂದೆ. ಹಂಗೆ ತುಂಬ ವರ್ಷ ಅಂದರೆ 6-7 ಇಯರ್ಸ್ ಮೇಲೆ ಆಯ್ತು. 6-7 ಇಯರ್ಸ್ ಮೇಲಾಯಿತು. ಇವಾಗ ಯಾರಿಗೂ ಹೋಗೋಕ್ಕೆ ಪ್ಲ್ಯಾನ್ ಗೀನ್ ಏನೂ ಇಲ್ವಾ? ಲಾಕ್ಡೌನ್ ಓಪನ್ ಆದಮೇಲೆ ಒಂದು ತಿರುಗಾಟ ಮಾಡಿ ಅಂತೆಲ್ಲರೂ ಬಿಟ್ಟರೆ ಓಡ್ಬಿಡ್ತಾರಲ್ಲ ಪ್ಯಾಕ್ ಮಾಡ್ಕೊಂಡು. ಮನೆ ಸಾಕಾಗೋಗಿರುತ್ತೆ. ಪೀಸ್ ಆಫ್ ಮೈಂಡ್ ಆಫ್ಟರ್ ಇಂಜಿನಿಯರಿಂಗ್. ಆ ಆಸೆಗಳು ಯಾರ್ಯಾರ ಹತ್ರ ಯಾರು ಇದ್ಬಿಟ್ರೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕೆಲಸ ಸಿಕ್ಕಿದ ಮೇಲೆ ಕೆಲಸಕ್ಕೆ ಹೋಗ್ತೀನಿ ತಿರ್ಗಕ್ಕೆ ಹೋಗ್ತೀನಿ ಅಂತ ಬಿಟ್ಬಿಡಿ. ನಮ್ಮ ಅಣ್ಣಂದ್ರೆ ನನಗೆ ಹೇಳೋದು ಒಂದು, ಇಂಜಿನಿಯರಿಂಗಲ್ಲಿ ಇರೋತ್ತಿಗೆ ತಿರ್ಗಿಬಿಡು, ಆಮೇಲೆ ನಿನಗೆ ಬೇಕಂದ್ರೂ ಸಾಟರ್ಡೆ ಸಂಡೇ ಬರುತ್ತೆ ಯಾವಾಗ ಟ್ರಿಪ್ ಹೊಡಿಬೋದು ಅಂತೆಲ್ಲರೂ ಅಂದ್ಕೊಂಡ್ರೆ ಮರೆತುಬಿಡಿ. ಸಾಟರ್ಡೆ ಸಂಡೇ ಬಂದು ಮಲ್ಕೊಂಡ್ರೆ ಸಾಕಾಗ್ಬಿಟ್ಟಿರತ್ತೆ ನಿಮಗೆ, ಅಷ್ಟು ಸ್ಟ್ರೆಸ್ ಇರುತ್ತೆ. ಸೊ ಎನಿಥಿಂಗ್ ಯು ಗೈಸ್ ನೀಡ್ ಟು ಪ್ಲ್ಯಾನ್, ಡೂ ಪ್ಲ್ಯಾನ್. ಸಂಡೇಕೆ ಮಾಡಿ ತಿರ್ಗಾಕ್ಕೆ ಹೋಗಿ ಅಂದರೆ ಕೊಯಮತ್ತೂರ್ಗೋ ಗೋವಾಕ್ಕೆ ಹೋಗ್ಬೇಡಿ. ಮತ್ತೆ ಇಲ್ಲಿಲ್ಲ ಲೋಕಲ್ ಟ್ರಿಪ್ಸ್ ಹೊಡೀರಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ. ಹೇಗಿದ್ರೆ ಎಲ್ಲ ನಾನು ಒಳ್ಳೆ ಹೆಂಗೆ ಆಗ್ತಿದೆ ಅಂದರೆ ಯಾರ ಹತ್ರ ಮಾತಾಡೋ ಥರ ಫೀಲ್ ಆಗ್ತದೆ. ಯಾರು ಮಾತಾಡಲ್ಲ, ಮಾತಾಡ್ರೆ ಹೇಳಿ ಕೇಳುವ. ನಮ್ಮ ಬರೀ ಕೇಳೋದೇ, ನಾವು ಹೇಳೋದಾಯ್ತು ನೀವು ಕೇಳೋದಾಯ್ತು, ಮತ್ತೆ ನನಗೆ ಮಾತಾಡ್ರಿ ಅಂದೆ ನಾನು. ಒಂದು ಖುಷಿ ಅಂದರೆ ನನ್ನನ್ನು ರಕ್ಷತ್ನ ಬಿಟ್ಟು ಸೆಷನ್ ಎಂಡ್ ಮಾಡುವ. ಹಾಂ ಸರಿ, ಎಂಡ್ ಮಾಡುವ ಸಾಕು. ಇವರಿಗೆ 10th ಡೇ ಹಿಂಗೆ ಕಳಿಸ್ಬೇಕು ಇವ್ರಿಗೆ. ಯಾರು ಮಾತಾಡಲ್ಲ. ರಕ್ಷತ್ ಏನ? ನನ್ನ ಲೈಫಲ್ಲಿರೋ ಫನಿ ಮೂಮೆಂಟ್ಸಾ? ನಮ್ಮ ಲೈಫಲ್ಲಿ ಏನಪ್ಪ ಫನಿ ಮೂಮೆಂಟು? ನಮ್ಮ ಲೈಫೇ ನಮಗೆ ಆಲ್ರೆಡಿ ಲೈಫೇ ಫನ್ನಿ. ಸಮ್ ಆಫ್ ದ ಫನ್ನಿ ಮೂಮೆಂಟ್ಸ್ ಈ ಲಾಸ್ಟ್ ವೆನ್ ಐ ವಾಸ್ ಎಟ್ ಫಸ್ಟ್ ಇಯರ್ ಆಫ್ ಮೈ ಇಂಜಿನಿಯರಿಂಗ್ ಐ ಗೆಸ್, ಆ ಟೈಮಲ್ಲಿ ನಮ್ಮ ಅಪ್ಪನ ಊರಲ್ಲಿ ಜಾತ್ರೆ ಆಗ್ತಿತ್ತು. ಹೊಸನಗರ ನಗರ ಕೇಳಿರ್ಬೋದು. ಅಲ್ಲಿ ನಾರ್ಮಲಾಗಿ ಯು ಮೈಟ್ ಹ್ಯಾವ್ ಸೀನ್, ಜಾತ್ರೆ ಅಂದಮೇಲೆ ಅಲ್ಲಿ ಇರ್ತಾವಲ್ಲ ಗೇಮಿಂಗ್ ಸಮಥಿಂಗ್, ಬ್ರೇಕ್ ಡ್ಯಾನ್ಸು ಅವೆಲ್ಲ. ದೇರ್ ವಾಸ್ ಸಮಥಿಂಗ್ ಯು ಮೈಟ್ ಹ್ಯಾವ್ ನೋ ಕಾಲ್ಡ್ ಅಸ್ ಕೊಲಂಬಸ್. ಗೊತ್ತಿದೆಯಾ? ಗೊತ್ತಿದೆಯಾ? ಹಾಂ ಫೈನ್. ಸೊ ಅದು ಏನಾಗುತ್ತೆ, ಅದಕ್ಕೂ ನನಗೂ ಒಂಚೂರು ಆಗಲ್ಲ. ನನ್ನ ತಮ್ಮ ಫೋರ್ಸ್ ಮಾಡಿಬಿಟ್ಟು ಕರ್ಕೊಂಡೋಗಿದ್ದಾನೆ. ಏನಾಗಿದೆ, ನಾನೇ ಜಾಸ್ತಿ ಹೆದರೋದು ಅಂದ್ಕೊಂಡಿದ್ದೆ. ನನ್ನ ಹಿಂದೆ 4 ಜನ ನಿಂತುಬಿಟ್ಟಿದ್ರು ಕಾನ್ಫಿಡೆನ್ಸಲ್ಲಿ. ಸೊ ನಾನು ಲೈಕ್ ಇವ್ರು ನಿಂತ್ಕೊಂಡೆ ಈ ಥರ ಆರಾಮಾಗಿದ್ದಾರೆ ಅಂದ್ರ ಮೇಲೆ ನಾನು ಕೂತ್ಕೊಂಡು ಯಾಕೆ ಚಿಂತೆ ಮಾಡಲಿ ಅಂದ್ಕೊಂಡು ಆರಾಮಾಗಿ ಕೂತಿದ್ದೀನಿ. ಲೈಕ್ ಇಟ್ ವೆಂಟ್. 1 ರೌಂಡ್ ಸ್ಲೋ ಆಗೋಯ್ತು, 2ನೇದು ಹೋಯ್ತು, 3ನೇದು ಹೋಯ್ತು, 4ನೇದು ಹೋಯ್ತು. ನಂಗೊಂಥರ ಪ್ರೆಷರ್ ಫೀಲ್ ಆಗ್ತಿದೆ. ನನಗೆ ಪ್ರೆಷರ್ ಅಂತ ನಾನು ಹಿಂದೆ ಕೂತವ್ರು ಬಾಯಿ ಬಂದಂಗೆ ಬೈತಾ ಇದ್ದಾರೆ ಹತ್ತಿಸ್ದವನಿಗೆ. ಸೂಪರಾಗಿ ಒಳ್ಳೊಳ್ಳೆ ಪದಗಳಲ್ಲಿ ಇಲ್ಲಿ ಯೂಸ್ ಮಾಡೋಕ್ಕಲ್ಲ, ರೆಕಾರ್ಡ್ ಬೇರೆ ಆಗ್ತಿದೆ. ಸೊ ಆ ಥರ ಪದಗಳಲ್ಲಿ ಬೈದ್ಬಿಟ್ಟು ಬಂದ್ ಮಾಡೋಸಕ್ಕೆ ಟ್ರೈ ಮಾಡ್ತಾರೆ. ನನಗೆ ಯಾವಾಗ ಅನ್ನಿಸ್ತು ನಮ್ಗಿಂತ ಖರಾಬಾಗಿರೋರು ಇದಾರಲ್ಲ ಅಂತ. ಅದೊಂದು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ವಾಸ್ ಲೈಕ್ ಒನ್ ಆಫ್ ದ ಸ್ಟ್ರಾಂಗ್ ಲೈಕ್ ವಿಚಿತ್ರ ಮೂಮೆಂಟ್. ಇಟ್ ವಾಸ್ ನಾಟ್ ಫನ್ನಿ ಬಟ್ ರಿಯಲಿ ಸಮ್ ಆಫ್ ಮೈ ಲೈಫ್ ಟೇಕಿಂಗ್. ಜೀವ ಹೋಗಿ ಜೀವ ವಾಪಸ್ ಬರುತ್ತೆ ಅಂತಾರಲ್ಲ, ಆ ಥರದ ಮೂಮೆಂಟ್ಸ್ಗಳಿದೆ. ಒನ್ ವಾಸ್ ವೆನ್ ಐ ವಾಸ್ ಎಟ್ 9th
ನಾವು ನಾರ್ಮಲಾಗಿ ಆಸ್ ಎ ಸೆಡ್ ಮೈ ಫಾದರ್ಸ್ ಹೋಮ್ ಅಲ್ಲಿ ದೀಪಾವಳಿ ಮಾಡ್ತೀವಿ ಎವ್ರಿ ಇಯರ್. ಸೊ ಒಂದು ದಿವಸ ನೈಟ್ ಲೈಕ್ ನಾವು ಅಲ್ಲಿಂದ 11:30 ಹೊರಟ್ವಿ. ಅಲ್ಲಿಂದ ನಮ್ಮ ಊರಿಗೆ 2 ಗಂಟೆ ಜರ್ನಿ. ವಿ ಹ್ಯಾವ್ ಟು ಕ್ರಾಸ್ ಎ ಘಾಟ್ ಸೆಕ್ಷನ್, ಕೊಲ್ಲೂರು ಘಾಟಿ. ವಿ ನೀಡ್ ಟು ಕೊಲ್ಲೂರು ದೇವಸ್ಥಾನದ ಏನು ಘಾಟ್ ಸೆಕ್ಷನ್ ಇದೆ ಅದನ್ನು ಕ್ರಾಸ್ ಮಾಡೋಗ್ಬೇಕು. ಸೊ ಏನಾಗಿತ್ತು ಲೈಕ್ ಅವ್ರು ನಮ್ಮ ದೊಡ್ಡಪ್ಪಂದ್ರಲ್ಲ, ಅಪ್ಪನ ಅಣ್ಣಂದ್ರಲ್ಲ, ನೈಟ್ ಉಳಿರಿ ಬೆಳಿಗ್ಗೆ ಬೇಗ ಹೋಗಿ, ತೊಂದರೆ ಇಲ್ಲ ಅನ್ನೋ ಥರ. ಏನಕ್ಕೆ ನೈಟಲ್ಲೇ ಹೋಗ್ತೀರಾ ಸುಮ್ಮನೆ ಘಾಟ್ ಸೆಕ್ಷನ್ ಅನ್ನೋ. ಮೈ ಫಾದರ್ ಅಸ್ಲೈಕ್ ಇಲ್ಲ, ಬೆಳಿಗ್ಗೆ ಕೆಲಸ ಇದೆ ಹೋಗಲೇಬೇಕು. ಸೊ ದಟ್ ವಿ ಲೆಫ್ಟ್. ಬಂದ್ವಿ ಅಟ್ ಅರೌಂಡ್ ಘಾಟ್ ಸೆಕ್ಷನ್ ಇನ್ನೊಂದು ಸ್ಟಾರ್ಟ್ ಹಾಕು. ನಮ್ಮ ಅಪ್ಪಂಗೆ ಲೈಟಾಗಿ ನಿದ್ರೆ ಬರೋಕ್ಕೆ ಶುರು ಆಯ್ತು. ಹಿ ವಾಸ್ ದ ಓನ್ಲಿ ಡ್ರೈವರ್ ಹೊಡೆದಾರೆ, ಲೈಕ್ ಪರ್ಫೆಕ್ಟ್ ಡ್ರೈವರ್. ಗಾಡೀಲಿ ಲೈಕ್ ಇಟ್ ವಾಸ್ ಮಾರುತಿ 800 ಕಾರ್, ಅವರ್ ಸೆಕೆಂಡ್ ಓನ್ಡ್ ಕಾರ್. ಅದು ಫಸ್ಟ್ ಅಂಬಾಸಿಡರ್ ಇತ್ತು, ಆಮೇಲೆ ಅದು ತಗೊಂಡು. ಸೊ ಅದರಲ್ಲಿ ಅವರು ನನ್ನ ಅಪ್ಪ ನನ್ನ ಅಮ್ಮ ಮುಂದೆ ಕೂತಿದ್ರು, ನಾನು ನನ್ನ ಅಕ್ಕ ಇಬ್ಬರು ಕಸಿನ್ಸ್ ಹಿಂದಿದ್ವಿ. ಲೈಕ್ ವಿ ಆಲ್ ಫೆಲ್ಟ್ ಅಸ್ಲೀಪ್, ಮಲ್ಕೊಂಡಿದ್ವಿ. 12:30 ಏನೋ ಆಗಿತ್ತು ಟೈಮ್. ಸೊ ಹಿ ವಾಸ್ ಫೀಲಿಂಗ್ ಅಸ್ಲೀಪ್. ಆದರೂ ನನ್ನಮ್ಮ ಮಲಗಿರಲಿಲ್ಲ. ಶಿ ವಾಸ್ ಲೈಕ್ ಅವ್ರಿಗೆ ನೀರು ಕೊಡೋದು, ಮುಖಕ್ಕೆ ನೀರು ಹಾಕೋದು ಮಾಡ್ತಿದ್ರು. ಹಿ ವಾಸ್ ಲೂಸಿಂಗ್ ಸ್ಮಾಲ್ ಬಿಟ್ ಆಫ್ ಕಂಟ್ರೋಲ್ ಅಟ್ ಎವ್ರಿ ಪಾಯಿಂಟ್, ಬಟ್ ಅಟ್ ಒನ್ ಕ್ರಾಸ್ ಹಿ ಲೆಫ್ಟ್ ಇಸ್ ಕಂಟ್ರೋಲೇ ತಪ್ಪಿಟ್ಟು ಗಾಡಿ. ತಪ್ಪಿಬಿಟ್ಟು ಲೈಕ್ ಅದು ಹೋಗ್ಬಿಟ್ಟು ಸೈಡಲ್ಲಿ ಒಂದು OFC ಕಲ್ಲು ಅಂತಾರೆ, ನಾಟ್ ದ ಕಿಲೋಮೀಟರ್ ಸ್ಟೋನ್, ಇನ್ನೊಂದಿರುತ್ತೆ ವೈಟ್ ಕಲರ್ ಸ್ಟೋನ್ ವಿಚ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ 1 ನಂಬರ್. ಅದೇನಾಗಿದೆ ಕರೆಕ್ಟ್ ಗಾಡಿಯ ಕೆಳಗಡೆ ಇವೇನಂತಾರೆ ಇದಕ್ಕೆ ಆ್ಯಕ್ಸೆಲ್ ಇರುತ್ತೆ, ವೀಲ್ ಆ್ಯಕ್ಸೆಲ್ ಹೋಗ್ಬಿಟ್ಟು ಗಾಡಿ ಸಿಕ್ಕಾಕೊಂಡಿದ್ದಕ್ಕೆ ಸಡನ್ನಾಗಿ ಇಂಜಿನ್ ಆಫ್ ಆಗಿದೆ. ಬಿಕಾಸ್ ಎಸ್ ದ ವೆಹಿಕಲ್ ವಾಸ್ ಇನ್ ಅರೌಂಡ್ 4th ಗೇರ್. ವೆನ್ ಎವರ್ ಸಡನ್ ಸ್ಟಾಪ್ ಕಮ್ಸ್ ವೆಹಿಕಲ್ ವಿಲ್ ಗೆಟ್ ಆಫ್. ಹೊಡೆದ್ಬಿಟ್ಟು ಆಫ್ ಆಗಿದೆ. ಆವಾಗ ಅಪ್ಪಂಗೆ ಸಡನ್ನಾಗಿ ಎಚ್ಚರ ಆಗಿದೆ. ಇಫ್ ಆ ಕಲ್ಲು ಇಲ್ಲದೆ ಇದ್ದಿದ್ರೆ ಆ ಕಲ್ಲಿಂದ ಮುಂದ್ಗಡೆ ಫುಲ್ ಪ್ರಪಾತ ಇತ್ತು, ಲೈಕ್ ಇಟ್ ವಾಸ್ ಕಂಪ್ಲೀಟ್ಲಿ ಡೌನ್. ಇಫ್ ಇನ್ ಕೇಸ್ ಆ ಕಲ್ಲು ಇಲ್ಲದೆ ಇದ್ದರೆ ಆ ಕಲ್ಲು ಫುಲ್ ಕೆಳಗೆ ಕಂಪ್ಲೀಟ್ಲಿ ಡೌನ್. ಸೊ ಗಾಡಿನೂ ಸಿಗ್ತಿರ್ಲಿಲ್ಲ, ಬಿದ್ದಿದ್ರು ಬಾಡಿ ಸಮೇತ ಸಿಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ದಟ್ ಕಂಡೀಷನ್. ಸೊ ನಮ್ಮ ಡ್ಯಾಡಿ ಇವತ್ತಿಗೂ ಆ ಪ್ಲೇಸ್ಗೆ, ಅದನ್ನು ನಾರ್ಮಲಾಗಿ ಊರಿಗೆ ಹೋಗ್ತಾ ಆ ಪ್ಲೇಸಿಗೆ ನೋಡಿದಾಗ ಕೆಳಗಡೆ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ, ಮೂಕಾಂಬಿಕೆ ಟೆಂಪಲ್. ಅವ್ರು ಪ್ರತಿ ಸತಿನೂ ಕೊಲ್ಲೂರು ಮೂಕಾಂಬಿಕೆ ದೇವರೇ ನಮ್ಮನ್ನು ಉಳಿಸಿರೋದು ಅಂತ ಹಿ ವುಡ್ ಆಲ್ವೇಸ್ ಸೇ ವೆನ್ ಎವರ್ ವಿ ಪಾಸ್ ಟು ದಟ್ ರೋಡ್. ಆ ಪ್ಲೇಸ್ನ ನೋಡಿಬಿಟ್ಟು ಸ್ಟಿಲ್ ದಟ್ ಪ್ಲೇಸ್ ಇಸ್ ದೇರ್, ಇನ್ನೂ ಹಾಗೇ ಇದೆ. ಆ ಕಲ್ಲು ಇನ್ನೂ ಬೆಂಡ್ ಆಗಿದೆ, ಅದನ್ನ ಯಾರೂ ಸರಿ ಮಾಡಿಲ್ಲ. ಸೊ ದಟ್ ವಾಸ್ ಒನ್. ಆ್ಯಂಡ್ ದ ಸೆಕೆಂಡ್ ಇನ್ಸಿಡೆಂಟ್ ದಟ್ ವೇರ್ ಐ ಫೆಲ್ಟ್ ಲೈಕ್ ಮೈ ಲೈಫ್ ಇಸ್ ಒನ್. ಐ ನೋ ಡ್ರೈವಿಂಗ್ ಬೇಸಿಕ್ಲಿ. ಏನಾಗಿತ್ತು, ಡ್ಯೂರಿಂಗ್ ಮೈ PU ಟೈಮ್ ನಾನು ಚಿಕ್ಕಮಗಳೂರು ಬಂದಾಗ ಐ ಹ್ಯಾಡ್ ಅ ಫ್ರೆಂಡ್ ಇನ್ ಹಾಸನ್. ಅವನೇನು ಮಾಡಿದ್ದ, ಇಲ್ಲ ಅವರು ಮನೆಯಲ್ಲಿ ಗಾಡಿ ಇಟ್ಟೋಗಿದ್ದ, ರಿಟ್ಸ್ ಕಾರ್ ಇಟ್ಟೋಗಿದ್ದ. ಸೊ ಒಂದು ಸತಿ ನಾನು ಬಂದಾಗ ಅವನೇನು ಲೈಕ್ ಅವ್ರ ಚಿಕ್ಕಮ್ಮಂಗೇನೋ ಹುಷಾರಿರಲಿಲ್ಲ. ಲೈಕ್ ವಿ ನೀಡ್ ಟು ಪಿಕ್ ಹರ್ ಫ್ರಮ್ ಬೇಲೂರಿಂದ ಪಿಕ್ ಮಾಡಿಬಿಟ್ಟು ವಿ ಶುಡ್ ಡ್ರಾಪ್ ದೆಮ್ ಎಟ್ ಹಾಸನ್ ಹಾಸ್ಪಿಟ್ಲಿಗೆ ಬಿಡಬೇಕು. ಸೊ ಇಟ್ ವಾಸ್ ನೈಟ್ ಅರೌಂಡ್ 11, ಸೇಮ್ ಇದೇ ಟೈಮು, ಫುಲ್ ರೈನಿ ಇತ್ತು. ಗಾಡಿ ಬೇರೆ ರಿಟ್ಸ್ ಕಾರ್. ಹೇಗಂದರೆ ಇಫ್ ಯು ಲೈಕ್ ಗೋ ವಿತ್ ಹೈ ಸ್ಪೀಡ್, ಇಫ್ ಯು ಲೈಕ್ ಸಡನ್ಲಿ ಡ್ರಿಫ್ಟ್ ಇಟ್ ಅವ್ರು ತಿರ್ಸಿದ್ರೆ ಗಾಡಿ ಸ್ಕಿಡ್ ಆಗುತ್ತೆ. ಸೊ ವಾಟ್ ಹ್ಯಾಪೆಂಡ್ ಇಸ್, ಸರಿ ಇನ್ನೇನು ಹೋಗಬೇಕು, ಮಳೆ ಇತ್ತು, ಬೇಕೇ ಬೇಕು ನೀ ಗಾಡು. ಲೈಕ್ ತಗೊಂಡು ಹೆಂಗೋ ನೈಟ್ ಪೊಲೀಸ್ ಇರಲ್ಲ ಅನ್ನೋದು ಗೊತ್ತಿತ್ತು, ತಗೊಂಡೆ. ಐ ವಾಸ್ ಲೈಕ್ ಅರೌಂಡ್ ಸ್ಪೀಡ್ ಆಫ್ ಜಸ್ಟ್ ಅಟ್ ಅ ಸ್ಪೀಡ್ ಆಫ್ 85 to 90 ಐ ಗೆಸ್. ಅದಕ್ಕಿಂತ ಜಾಸ್ತಿ ನಾನು ಹೋಗೋದು ಇಲ್ಲ. ಅದು ರಿಟ್ಸಲ್ಲಿ. ಬೇಲೂರಿಗೆ ಯಾರಾದರೂ ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಹೋದವರು, ಹಾಸನವ್ರಿಗೆ ಗೊತ್ತಿರ್ಬೋದು, ಬೇಲೂರಿಗೆ ಹೋಗ್ತಾ ಅರೌಂಡ್ ಇಲ್ಲಿಂದ ಒಂದು 12-14 ಕಿಲೋಮೀಟರ್ಸ್ ಅನ್ಸುತ್ತೆ. ಅಷ್ಟೊತ್ತಿಗೆ ಒಂದು ಹೆವಿ ಕ್ರಾಸ್ಗಳು ಬರ್ತವೆ, ರೋಡ್ ಕ್ರಾಸ್ಗಳು, ಸಕ್ಕತ್ತೊಂಥರ ಟರ್ನ್ ಇದೆ. ಸೊ ಭಾರಿ ಮಳೆ ಬರ್ತಾ ಇತ್ತು. ನಾನು 80-85 ಗಾಡಿ ತಿರುಗಿಸ್ಬಿಟ್ಟು ಫೋರ್ಸಿಗೆ ಗಾಡಿ ಪುಣ್ಯಕ್ಕೆ ಪಲ್ಟಿ ಹೊಡೆದಿಲ್ಲ. ರೌಂಡ್ ತಿರುಗಿ 3 ರೌಂಡ್ ತಿರುಗಿಬಿಟ್ಟು ಕರೆಕ್ಟ್ ಸೆಂಟರ್ ರೋಡಲ್ಲಿ ನಿಂತಿತ್ತು ಗಾಡಿ. ಆ ಟೈಮಲ್ಲಿ ಯಾವುದೇ ಗೌರ್ಮೆಂಟ್ ಬಸ್ಗಳಿರಲಿಲ್ಲ, ಏನೂ ಇರಲಿಲ್ಲ. ನನಗೆ ಒಂದು ಸತಿ ಇಟ್ ವಾಸ್ ಲೈಕ್ ಯಾರ್ದೋ ಜೀವ ಉಳಿಸೋಕೋಗಿ ನನ್ನ ಜೀವ ಹೋಯಿತು ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನ್, ಆಮೇಲೆ ಕರೆಕ್ಟಾಗಿ ತಗೊಂಡೆ. ದೆನ್ ಐ ರೀಚ್ಡ್ ಹಾಸನ್ ಅರೌಂಡ್ 11-12ಗೆ ಬಿಟ್ಟಿದ್ದೆ. 12:45 ಬೇಲೂರು, ಲೈಕ್ ಅರೌಂಡ್ 1:45 2 ಹಂಗೆ ಹೋಗಿ ಅವ್ರನ್ನ ಲೈಕ್ ಬೇಲೂರಲ್ಲಿ ಪಿಕ್ ಮಾಡಿಬಿಟ್ಟು ಹಾಸನಿಗೆ 2:15 ಏನೋ ಆಗಿತ್ತು ಡ್ರಾಪ್ ಮಾಡ್ತಾ. ಒನ್ ಆಫ್ ಮೈ ವರ್ಸ್ಟ್ ಲೈಫ್ ಇನ್ಸಿಡೆಂಟ್ಸ್. ಸೊ ದೀಸ್ ಆರ್ ಲೈಕ್ ಫನ್ನಿ, ಎವ್ರಿಥಿಂಗ್ ಈಸ್ ಫನ್ನಿ ಇನ್ ಮೈ ಲೈಫ್. ಫನ್ನಿ ಏನಕ್ಕೆ ನಾನು ಹೇಳೋಕ್ಕಾಗಲ್ಲ ಅಂದರೆ, ನಾನು ಯಾವುದೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಅಷ್ಟೊಂಗೆ. ಎಲ್ಲವನ್ನೂ ಕಾಮಿಡಿ ಮಾಡ್ಕೊಂಡೇ ಇರ್ತೀನಿ. ನೀವು ಸಿಟ್ಟು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ನಾನೇನು ಜಾಸ್ತಿ ಬೈಯಲ್ಲ, ಕಾಮಿಡಿ ಮಾಡ್ಕೊಂಡೇ ಹೇಳ್ತೀನಿ. ಸೊ ದೋಸ್ ವಾಸ್ ಮೈ ಲೈಕ್ ಲೈಫ್ ಟೇಕಿಂಗ್ ಥಿಂಗ್ಸ್. ಆ್ಯಂಡ್ ಅಬೌಟ್ ಹಾರರ್ ತುಂಬ ನೋಡ್ಬಿಟ್ಟಿದ್ದೀನಿ, ರಿಯಲ್ ಟೈಮ್ ಹಾರರ್ಸ್. ಸೊ ಹಿಂಗಿರುತ್ತೆ ಲೈಫ್ಗಳಲ್ಲಿ ತುಂಬ. ಯು ಶುಡ್ ಸಿ ಥೌಸಂಡ್ಸ್ ಆಫ್ ಥಿಂಗ್ಸ್ ಅರೌಂಡ್ ಯು. ಚೆನ್ನಾಗಿರುತ್ತೆ.
ಸೊ ಐ ರಿಯಲಿ ಪ್ಲ್ಯಾಂಡ್ ಲೈಕ್ ಲೈಫಲ್ಲಿ ಒಂದ್ಸತಿ 6 - 5 = 2 ಮೂವಿ ನೋಡಿದ್ದೀರಾ? Yes. ನೋಡಿದೀವಿ. ಆ ಮೂವಿ ಸ್ಟೋರಿ ರಿಯಲ್ ಫೇಕಾ? ಇಟ್ಸ್ ಫೇಕ್ ಆಕ್ಚುಲಿ. If that's fake, ಗೊತ್ತಿಲ್ಲ. the one who is saying it as fake, I'll be taking you guys with me to the same beta that is located between ಧರ್ಮಸ್ಥಳ and ಸುಬ್ರಹ್ಮಣ್ಯ. ಧರ್ಮಸ್ಥಳದಿಂದ ನೀವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಒಂದು ಬೆಟ್ಟ ಸಿಗುತ್ತೆ, ಗುಡ್ಡ, ಕುಮಾರಧಾರ ಪರ್ವತಕ್ಕಿಂತ ಮುಂದಿದೆ. ಆ ಪರ್ವತಕ್ಕೆ ಒಂದು ದಿವಸ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಟು ಗೋ ಫಾರ್ 1 night. ನೋಡೋಣ ಸತ್ಯನ ಸುಳ್ಳ ಅಂತ. ಯಾರ್ಯಾರು ಬರ್ತೀರಾ? ಹೆಲ್ಪಿಂಗ್ ಹ್ಯಾಂಡ್, ನಾಟ್ ಹೆಲ್ಪಿಂಗ್ ಹ್ಯಾಂಡ್, ಸಪೋರ್ಟ್ ಸ್ಟಾಫ್. ಅದು ಜಸ್ಟ್ ಗಿಮಿಕ್ಸ್ ಅಷ್ಟೇ ಅಂತ ಇದು ಮಾಡಿದ್ರಲ್ಲ ಲಾಸ್ಟಿಗೆ ಅವರೇ. ನಾವು ಹೋಗಿ ಬರೋಣ, ಗಿಮಿಕ್ಕೆ ತಾನೆ. ಲೆಟ್ಸ್ ಸಿ. Let's see. This let's see will remain let's see. Yeah, so those are like you. Life is full of adventures. ಎಲ್ಲ ತಗೋಬೇಕು ಹೊಸ ಅದು. ಶೆಟ್ಟಿಹಳ್ಳಿ ಚರ್ಚ್ ಹಾರರ್ ಅಂತಾರೆ ಹಾಸನ್ದು, ಏನೋ ನನಗೆ ಗೊತ್ತಿಲ್ಲ. ಹೌದಾ? ಹೌದು ಹೌದು. ಸಮಟೈಮ್ಸ್. ಎಲ್ಲ ಟೈಮ್ ಅಲ್ಲ, ಬಟ್ ಸಮಟೈಮ್ಸ್. ಸೊ ಅದಕ್ಕೊಂದು ಆಸೆ, ಒಂದು ದಿವಸ ನೈಟ್ ಅಮಾವಾಸ್ಯೆ ಟೈಮಲ್ಲಿ ಹೋಗ್ಬೇಕು ಅಲ್ಲಿ. ಅದು ಆಕ್ಚುಲಿ ಪ್ರೂವ್ ಆಗಿದೆ, ಲೈಕ್ ನೆಗೆಟಿವ್ ಪವರ್ ಇದೆ ಅಂತ. ಅದೇ ಹಾಗೆ ಅಂಥವನ್ನೆಲ್ಲ ಕಿತಾಪತಿ ಕೆಲಸಗಳನ್ನ ಮಾಡಬೇಕು ಇನ್ನು ತುಂಬಾ. ಸೊ ಏನಾದ್ರು ಹೇಳೋಕ್ಕಿದೆ? ಲಾಸ್ಟ್ ಡೇ ಆಫ್ ಸೆಷನ್, ಯು ಗೈಸ್ ಕ್ಯಾನ್ ಸ್ಪೀಕ್. 12:04 ಆಯಿತು, ನಿಮ್ಮ ಟೈಮನ್ನು ನಾನು ಜಾಸ್ತಿ ವೇಸ್ಟ್ ಮಾಡಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದ ಫನಿ ಹಾರರ್ ಮೂಮೆಂಟ್ಸ್. ದ ಲಾಸ್ಟ್ ಥಿಂಗ್ ದಟ್ ಐ ವುಡ್ ಆ್ಯಡ್, ಐ ಮೇ ನಾಟ್ ಸ್ಪೀಕ್ ವೆನ್ ಐ ಟೇಕ್ ದ ನೆಕ್ಸ್ಟ್ ಸೆಷನ್ಸ್. ಲೈಕ್ ಸುಮ್ಮನೆ ಕ್ಲಾಸ್ ಮಾಡಿಬಿಟ್ಟು ಕಳಿಸಿದೆ, ನನಗೆ ಆ ಥರ ಪ್ರೆಷರ್ ಲೋಡ್ಸಿರುತ್ತೆ. ಒನ್ ಥಿಂಗ್ ಟು ಸೇ, ಸೋಲ್ ಬಂದರೆ ಒಪ್ಕೊಳ್ಳಿ, ಸೋಲಿಂದ ಡಿಪ್ರೆಸ್ ಆಗಬೇಡಿ, ಸೋಲಲ್ಲೇ ಗೆಲುವು ನೋಡ್ಕೊಂಡು ಗೆಲ್ಲಿ. ಕಂಪೇರ್ ಮಾಡ್ಕೊಬೇಡಿ ನಿಮ್ಮ ಲೈಫನ್ನು ಬೇರೆಯವ್ರ ಲೈಫ್ ಜೊತೆ. ಏನಕ್ಕೆಂದರೆ ಅವ್ರು ನಿಮ್ಮ ಥರನೇ ಇರಬೇಕಂತಿಲ್ಲ, ನೀವು ಅವ್ರ ಥರನೇ ಇರಬೇಕಂತಿಲ್ಲ. ಸುದೀಪ್ ಸರ್ ಹೇಳ್ದಂಗೆ ಯಾವತ್ತು ಬೇರೆಯವರಿಗಾಗಿ ಕಣ್ಣೀರು ಹಾಕಬೇಡಿ, ಇಫ್ ದೇ ಆರ್ ನಾಟ್ ವರ್ತ್ ಇಟ್. ಸೊ ಯಾರಿಗಾಗಿ ಸುಮ್ಮನೆ ಕಣ್ಣೀರು ಹಾಕಬೇಡಿ. ಲೈಫನ್ನು ಎಂಜಾಯ್ ಮಾಡಿ, ಇಂಜಿನಿಯರಿಂಗ್ ಲೈಫ್ನ ಎಂಜಾಯ್ ಮಾಡಿ. ಜಸ್ಟ್ 2-3 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೊಂದು ವರ್ಷ ಬಾಕಿ ಇದೆ ನಿಮಗೆ. ಏನೇನೆಲ್ಲ ಅಚೀವ್ ಮಾಡಬೇಕಂತಿದ್ರೆ ಇಂಜಿನಿಯರಿಂಗ್ ಲೈಫಲ್ಲೆಲ್ಲ ಕಿತಾಪತಿಗಳನ್ನ ಮಾಡಿಬಿಡಿ. ಚಾಲೆಂಜಸ್ಗಳು ಬರ್ತವೆ, ಬಂದಾಗ ನೋಡ್ಕೊಳ್ಳೋಣ. ಕಾಂಪಿಟೇಷನ್ಸ್ಗಳು ಬರ್ತವೆ, ಬಂದಾಗ ನೋಡ್ಕೊಳ್ಳೋಣ. ಅದಕ್ಕೆ ರೆಡಿಯಾಗಿರಿ, ಇವತ್ತಿಂದಲೇ ಚಿಂತೆ ಮಾಡ್ಕೊಂಡು ಕೂರ್ಬೇಡಿ. ಅದಕ್ಕೇನು ಮಾಡಬೇಕು ಅದನ್ನು ರೆಡಿ ಮಾಡಿಟ್ಕೊಳ್ಳಿ. ಚಿಂತೆಗಳೆಲ್ಲರಿಗೂ ಇರುತ್ತೆ, ಯಾರಿಗಿರಲ್ಲ ಅಂತ. ಶ್ರೀರಾಮನಿಗೆ ಚಿಂತೆ ಇತ್ತಂತೆ ಸೀತೆ ಬಗ್ಗೆ, ನಮಗಿರಲ್ವೇ? So wishing everyone all the best in their life. You guys really. Can I share something? Sure, please. Like I'll say like sports ಬಗ್ಗೆ, like middle class family how they actually ನಾನು ಸ್ಪೋರ್ಟ್ಸ್ ಅಂದರೆ ತುಂಬ ಇಂಟ್ರೆಸ್ಟ್, ಎಸ್ಪೆಷಲಿ ಕರಾಟೆ ಅಂದರೆ ಲೈಕ್ ಹಾಟ್ ಫೇವ್ರೆಟ್. ಆದರೆ ನನಗೆ ಜಸ್ಟ್ ಬಿಕಾಸ್ ಆಫ್ ಫೈನಾನ್ಷಿಯಲ್ ಮ್ಯಾಟರ್ ನೇಪಾಲ್ ಟೂರ್ನಮೆಂಟ್ ಮಿಸ್ ಆಯಿತು, ಇಂಟರ್ನ್ಯಾಷನಲ್ ಟೂರ್ನಮೆಂಟ್ 2 ಸಾರಿ ಮಿಸ್ ಆಯಿತು, ಡೆಲ್ಲಿ ನ್ಯಾಷನಲ್ಸ್ ಟೂರ್ನಮೆಂಟ್ ಮಿಸ್ ಆಯಿತು, ಆ್ಯಂಡ್ ಹೀಗೆ ಸ್ಪೋರ್ಟ್ಸ್ ಈವನ್ ಅಥ್ಲೆಟ್ ಪ್ರತಿಯೊಂದು ಮಿಸ್ ಆಯಿತು. ಹಾಗೆ ಜಸ್ಟ್ ಬಿಕಾಸ್ ಒನ್ ಸೈಡು ನಮ್ಮ ಅಮ್ಮಂಗೆ ತುಂಬ ಅಂದರೆ ತುಂಬಾ ಹುಷಾರಿಲ್ಲ. ಆ್ಯಕ್ಚುಲಿ ಇಟ್ ವಾಸ್ ಇನ್ 9th and 10th, 8th, 9th, 10th ಆ 3 ಇಯರ್ಸಲ್ಲಿ ಆ್ಯಕ್ಚುಲಿ ಸ್ಟಾಪರ್ಸ್ ಬಂದಿತ್ತು ಸೆಲೆಕ್ಟ್ ಆಗಿ. ಬಟ್ ಅಮ್ಮಂಗೆ ಹುಷಾರಿರಲಿಲ್ಲ. ಅವರು ಅರೌಂಡ್ 1.5 months ಕಿಮ್ಸಲ್ಲಿ ICU-ನಲ್ಲಿದ್ದರು. ಅದು ಹೆಸರಲ್ಲೆಲ್ಲ ಕೊಮಾದಲ್ಲಿದ್ದರು. ಸ್ಕೂಲ್ ತಪ್ಪಬಾರ್ದು ಅಂತೇಳಿ ನಮ್ಮಣ್ಣ ಬ್ಯಾಂಗ್ಳೂರಲ್ಲಿ ನೋಡ್ಕೊಳ್ತಾ ಇದ್ದ, ನಾನಿಲ್ಲಿ ಮನೆ, ಸ್ಕೂಲ್, ಸ್ಪೋರ್ಟ್ಸ್ ಮತ್ತು ಟ್ಯೂಷನ್ಸ್ ಆಳು ಮುಳಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೆ. ಲೈಕ್ ಈಗಲೂ ಒಂದು ಫೀಲ್ ಏನಂದರೆ, ಇಫ್ ವಿಶ್ ನಾವು ಸಿಂಗಲ್ ಪೇರೆಂಟ್ ಆಗೋದ್ರಲ್ಲಿ ಲೈಕ್ ಯಾರಾದರೂ ಬ್ಯಾಕ್ ಸಪೋರ್ಟ್ ಆಗಿದ್ರೆ ಐ ವುಡ್ ಹ್ಯಾವ್ ಅಚೀವ್ಡ್ ಸಮಥಿಂಗ್ ಇನ್ ಸ್ಪೋರ್ಟ್ ಅಂತ. ಅದಾದಮೇಲೆ ಲೈಫಲ್ಲಿ ಶಿವರಿಂಗ್ ಮೂಮೆಂಟ್ ಅಂದರೆ ಫಸ್ಟ್ PU ಸೆಕೆಂಡ್ PU ಫಸ್ಟ್ PU ಎಕ್ಸಾಮ್ಸ್ ಇತ್ತು. ನಿಯರ್ ಇದ್ದಾಗ ನಮ್ಮಮ್ಮಂಗೆ ಆಲ್ ಆಫ್ ಎ ಸಡನ್ ಡೆಂಗ್ಯೂ ಅಟ್ಯಾಕ್ ಆಗಿ ಫುಲ್ ಲೋ BP ಆಗಿ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅವ್ರಿಗೆ. ಆಕ್ಸಿಜನ್ ಲೆವೆಲ್ ಎಲ್ಲ ಫುಲ್ ಕಂಪ್ಲೀಟ್ ಡೌನ್ ಆಯಿತು. ಆ್ಯಂಡ್ ಅದು ಆ್ಯಕ್ಚುಲಿ ಸಂಡೇ ಆ್ಯಕ್ಚುಲಿ ಹಾಸನಲ್ಲಿ ಒಬ್ಬರೇ ಅನಿಸುತ್ತೆ ನ್ಯೂರಾಲಜಿಸ್ಟ್ ಇರೋದು. ಡಾಕ್ಟರ್ ಹೇಳಿದ್ದು ಇಲ್ಲ, ಅದು ಜ್ವರ ಫುಲ್ ಟ್ರೈನಿಗೆ ಹೋಗ್ತಾ ಇದೆ, ಇಲ್ಲಿ ಹಾಸನಲ್ಲಿ ಯಾರೂ ನೋಡೋಕ್ಕಿಲ್ಲ, ಎಲ್ಲ ಲೀವಲ್ಲಿದ್ದಾರೆ, ಸೊ ಪ್ಲೀಸ್ ನೀವು ಇಮಿಡಿಯೇಟಾಗಿ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಬೇಕು, 95% ಚಾನ್ಸಸ್ ಇಲ್ಲ ಅಂತಲೇ ಹೇಳಿದ್ರು.
ಬ್ಯಾಕ್ ಸಪೋರ್ಟ್ ಅನ್ನೋದು ಯಾರು ಇಲ್ಲ, ರಿಲೇಟಿವ್ಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ನೋ ಒನ್. ಆ ಮೂಮೆಂಟ್ ಅಲ್ಲಿ ಅವತ್ತು ನಾನು, ನಮ್ಮಣ್ಣ, ಒಬ್ರು ನಮ್ಮ ಫ್ರೆಂಡ್, ಆಕ್ಚುಲಿ ಅಂದ್ರೆ ನಾನು ಅವ್ರನ್ನ ಅಂಕಲ್ ಅಂತ ಕರಿತೀನಿ. ಅವರು ಒಬ್ರು ಬಂದ್ರು, ಜಸ್ಟ್ ಹೇಳ್ದೆ ನಂಗೆ ಡಾಕ್ಟರ್ ಫುಲ್ ಸೀರಿಯಸ್ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಸಂಡೇಸ್ ಬೇರೆ, ಇವನ್ ಬ್ಯಾಂಗ್ಳೂರಲ್ಲೂ ಎಮರ್ಜೆನ್ಸಿ ಡಾಕ್ಟರ್ಸ್ ಅಷ್ಟೇ ಇರ್ತಾರೆ, ಬಾಕಿ ಸ್ಪೆಷಲಿಸ್ಟ್ ಎಲ್ಲ ಇರಲ್ಲ ಅಂತ. ಆಮೇಲೆ ಫುಲ್ ಕ್ರಿಟಿಕಲ್ ಆಯ್ತು ಅವತ್ತ. ಆಕ್ಚುಲಿ ಜಸ್ಟ್ ಹಿಂಗೆ ಫೈನಾನ್ಷಿಯಲ್ ಮ್ಯಾಟರ್ಗೆ ನಮ್ಮಮ್ಮ ಹಾಸ್ಪಿಟಲ್ ಅಲ್ಲೇ ಜಗಳ ಆಡ್ಕೊಂಡಿದ್ರು. ನಮ್ಮಣ್ಣ ಮನೆಗ್ ಬಂದ, ಲೈಕ್ ನಾನು ಅವ್ನಿಗೆ ಕಾಲ್ ಮಾಡ್ತಾ ಇದ್ದೀನಿ ಪದೇ ಪದೇ, ಅಮ್ಮ ಫುಲ್ ಸೀರಿಯಸ್ ಇದಾರೆ, ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಅರೇಂಜ್ ಮಾಡ್ಬೇಕು ವಿತ್ ಆಕ್ಸಿಜನ್, ವೆಂಟಿಲೇಟರ್ ಅಲ್ಲ, ಪ್ಲೀಸ್ ಬಾ ಅಂದ್ರು. ಅವ್ನ್ ಆಕ್ಚುಲಿ ಲೈಕ್ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಹಂಗ ಅಷ್ಟೊಂದು ಸೀರಿಯಸ್ ಆಗಿಲ್ಲ, ಆಗ್ತಾನೆ ಚೆನ್ನಾಗಿದ್ರಲ್ಲ ಅಂತ ಇದ್ ಮಾಡ್ತು. ಬಟ್ ಅವ್ರ ಅಮ್ಮ ಟೆನ್ಷನ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಫುಲ್ ಲೋ BP ಆಗಿ. ಆಮೇಲೆ ಡಾಕ್ಟರ್, ಎಮರ್ಜೆನ್ಸಿ ಡಾಕ್ಟರ್ ಬಂದ್ ಹೇಳಿದ್ರು ನನ್ಗೆ, ಮನೆ ಕಡೆ ದೊಡ್ಡವ್ರು ಯಾರು ಇದ್ರೆ ಕಳ್ಸಿ ಅಂತ. ನಾನು ಅವ್ರ ಮೇಲೆ ಫುಲ್ ರೇಗಾಡ್ಬಿಟ್ಟೆ. ಮನೇಲಿ ದೊಡ್ಡವ್ರು ಅನ್ನೋರು ಇರೋದು ನಾವಷ್ಟೇ, ನಮ್ಮಮ್ಮ ನಾವೇ ನೋಡ್ಕೋಬೇಕು, ಬೇರೆ ಯಾರು ಬರೋರಿಲ್ಲ, ಏನಾಯ್ತು ಮ್ಯಾಟರ್ ನೀವ್ ಹೇಳಿ ಅಂತ. ಆಮೇಲೆ ಲಾಸ್ಟಿಗೆ ಅಮ್ಮ ಫುಲ್ ಹೆವಿ ಹೆಡ್ಏಕ್ ಸ್ಟಾರ್ಟ್ ಆಯ್ತು, ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಯ್ತು. ಅರೌಂಡ್ ನಮ್ಮ ಅಮ್ಮನ ಸುತ್ತ ಒಂದ್ ಅರೌಂಡ್ 5 to 6 ಡಾಕ್ಟರ್ಸ್ ಮೇಲ್ ನಿಂತಿದ್ರು, ನರ್ಸ್ ಟೇಕ್ ಕೇರ್ಸ್ ಬಿಟ್ಟು. ಲಾಸ್ಟಿಗೆ ಅದು ಅಲ್ಲೇ ಹಾಸ್ಪಿಟಲ್ ಅಲ್ಲಿ ಯಾವ್ದೋ ನಂಬರ್ ಕಲೆಕ್ಟ್ ಮಾಡಿ ಆಂಬುಲೆನ್ಸ್ ಅರೇಂಜ್ ಮಾಡಿದೆ. ಆಂಬುಲೆನ್ಸ್ ಎಲ್ಲ ಮಾತಾಡಾಯ್ತು, ಆಂಬುಲೆನ್ಸಿಗೆ ಹಾಕೋಣ ಅಂತ